ನಮಸ್ತೆ. ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ಗೆ ಸ್ವಾಗತ. ನಾನು ರಕ್ಷಿತಾ. ಮೊದಲಿಗೆ ಹೆಡ್ಲೈನ್ಸ್. ಅನಧಿಕೃತವಾಗಿ ನಿರ್ಮಿಸಿ ಸಾವಿರಾರು ರೂಪಾಯಿ ಬಾಡಿಗೆ ವಸೂಲಿ ಮಾಡುತ್ತಿದ್ದವರಿಗೆ ಶಾಕ್. ಚಿಂತಾಮಣಿಯಲ್ಲಿ ಅನಧಿಕೃತ ಅಂಗಡಿ ಮಳಿಗೆಗಳು ನೆಲಸಮ. ನಗರಸಭೆ ಕಾರ್ಯಾಚರಣೆಯಲ್ಲಿ 12 ಅಂಗಡಿಗಳಿಗೆ ನುಗ್ಗಿದ ಜೆಸಿಬಿ. ಚಿಕ್ಕಬಳ್ಳಾಪುರದ ಜೈನ್ ಮಿಷನ್ ಆಸ್ಪತ್ರೆಯಲ್ಲಿ ಆಯುರ್ವೇದ ಆಸ್ಪತ್ರೆ ಉದ್ಘಾಟನೆ. ಆಯುರ್ವೇದ ಆಸ್ಪತ್ರೆಗೆ ಚಾಲನೆ ನೀಡಿದ ಜೈನ್ ಆಸ್ಪತ್ರೆ ಆಡಳಿತ ಮಂಡಳಿ. ಆಲೋಪತಿ ಚಿಕಿತ್ಸೆ ಜೊತೆಗೆ ಆಯುರ್ವೇದ ಚಿಕಿತ್ಸೆಯೂ ಲಭ್ಯ. ಕತರ್ನ ಕಳ್ಳನ ಹೆಡೆಮುರಿ ಕಟ್ಟಿದ ಮಾಲೂರು ಪೊಲೀಸರು. ಆರೋಪಿಯಿಂದ ಬರೋಬ್ಬರಿ 17 ಲಕ್ಷ ಮೌಲ್ಯದ ಚಿನ್ನ ವಶ. ವಾರ್ತೆಗಳ ವಿವರ. ಚಿಂತಾಮಣಿ ನಗರಸಭೆ ಸ್ವತ್ತಿನಲ್ಲಿ ಅನಧಿಕೃತವಾಗಿ ಅಂಗಡಿಗಳನ್ನು ನಿರ್ಮಾಣ ಮಾಡಿ ಬಾಡಿಗೆ ಪಡೆಯುತ್ತಿದ್ದ ಅಂಗಡಿಗಳನ್ನ ಭಾನುವಾರ ಬೆಳ್ಳಂಬೆಳಿಗ್ಗೆ ಪೌರಾಯುಕ್ತ ಜಿಎನ್ ಚಲಪತಿ ನೇತೃತ್ವದಲ್ಲಿ ಜೆಸಿಬಿ ಮೂಲಕ 12 ಅಂಗಡಿಗಳನ್ನ ನೆಲಸಮ ಮಾಡಲಾಯಿತು. ಈಗ ಏನಾಗಿದೆ? ಅವ್ರ ಬಾಡಿಗೆ ಕೊಟ್ಟಿಲ್ಲ, ಅವ್ರು ತೆಗೆದೋಗ್ತಾ ಇದ್ದಾರೆ. ನೀವು ಯಾರಿಗೆ ಬಾಡಿಗೆ ಕಟ್ತಾ ಇದ್ರಿ? ಓನರ್ಗೆ, ಸ್ವಾಮಿಗೆ. ಎಷ್ಟು ಬಾಡಿಗೆ ಕೊಡ್ತಾ ಇದ್ರಿ? 7,000. ಎಷ್ಟು ವರ್ಷ ಕಟ್ಟಿದ್ದೀರಾ? ಎಷ್ಟು ವರ್ಷದಿಂದ ಕಟ್ತಾ ಇದ್ದೀರಾ? ಒಂದು 5 ವರ್ಷ ಕೊಟ್ಟಿದ್ದೀನಿ. ಹಾಂ, ನಿಮ್ಮ ಹತ್ರ 7,000 ತಗೊತಾ ಇದ್ರಾ? ಹಾಂ, ಎಷ್ಟು ವರ್ಷಗಳಿಂದ? 5 ವರ್ಷದಿಂದ. ಚಿಂತಾಮಣಿ ನಗರದ ಬೆಂಗಳೂರು ಜೋಡಿ ರಸ್ತೆಯ ಎಸ್ಎಲ್ಎನ್ ಚಿತ್ರಮಂದಿರದ ಪಕ್ಕದಲ್ಲಿ ನಗರಸಭೆಗೆ ಸೇರಿದ ಸ್ವತ್ತಿನಲ್ಲಿ ಖಾಸಗಿ ವ್ಯಕ್ತಿಗಳು ಅನಧಿಕೃತವಾಗಿ 12 ಅಂಗಡಿಗಳನ್ನು ನಿರ್ಮಾಣ ಮಾಡಿ ಬಾಡಿಗೆ ವಸೂಲಿ ಮಾಡುತ್ತಿದ್ದರು. ನಗರಸಭೆಗೆ ಕಡಿಮೆ ಹಣ ಪಾವತಿ ಮಾಡಿ ಉಳಿದ ಅಂಗಡಿಗಳ ಬಾಡಿಗೆಯನ್ನು ಸಾವಿರಾರು ರೂಗಳಿಗೆ ಬಾಡಿಗೆ ನೀಡಿ ಮಜಾ ಮಾಡುತ್ತಿದ್ದರು. ಹಿಂದಿನ ನಗರಸಭೆ ಪೌರಾಯುಕ್ತರು ಈ ಅಂಗಡಿಗಳನ್ನು ತೆರವು ಮಾಡಲು ಹೋದಾಗ ನ್ಯಾಯಾಲಯದ ಮೊರೆ ಹೋದ ಪರಿಣಾಮ ಹಲವು ವರ್ಷಗಳಿಂದ ತೆರವು ಕಾರ್ಯಾಚರಣೆ ಸ್ಥಗಿತಗೊಂಡಿತ್ತು. ಕೊನೆಗೂ ನ್ಯಾಯಾಲಯದಲ್ಲಿ ನಗರಸಭೆಯ ಪರ ಆದೇಶವಾದ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿಗಳ ಆದೇಶದಂತೆ ಇಂದು ನಗರಸಭೆ ಪೌರಾಯುಕ್ತರು ಅಂಗಡಿಗಳನ್ನು ಜೆಸಿಬಿ ಮೂಲಕ ಇಂದು ತೆರವು ಮಾಡಿಸುವಲ್ಲಿ ಯಶಸ್ವಿಯಾದರು. ಈ ವೇಳೆ ಮಾತನಾಡಿದ ನಗರಸಭೆ ಪೌರಾಯುಕ್ತ ಜಿಎನ್ ಚಲಪತಿ, ನಗರದ ಹೃದಯ ಭಾಗದಲ್ಲಿರುವ ಹಾಗೂ ತೀವ್ರ ಶಿಥಿಲಾವಸ್ಥೆಯಲ್ಲಿದ್ದ ಸರ್ಕಾರಿ ಸ್ವಾಮ್ಯದ ವಾಣಿಜ್ಯ ಮಳಿಗೆಗಳನ್ನು ಜಿಲ್ಲಾಡಳಿತ ಹಾಗೂ ನಗರಸಭೆ ಜಂಟಿ ಕಾರ್ಯಾಚರಣೆ ಮೂಲಕ ಭಾನುವಾರ ಬೆಳಗಿನ ಜಾವ ಸಂಪೂರ್ಣವಾಗಿ ತೆರವುಗೊಳಿಸಲಾಗಿದೆ ಎಂದರು. ಈ ದಿನ ಎಂದಿನಂತೆ ಸರ್ಕಾರಿ ಪ್ರಾಪರ್ಟಿ ಏನಿದೆ ಸೆಸನ್ ಟ್ಯಾಕ್ಸ್ ಮುಂಬಾಗಿರುವಂಥ ಒಂದು 12 ಅಂಗಡಿಗಳನ್ನು ಸುಮಾರು ವರ್ಷಗಳಿಂದ ಇಬ್ಬರು ವ್ಯಕ್ತಿಗಳು ಇದನ್ನು ಸುಮಾರು ಒಂದು 7 ರೂಪಾಯಿಂದ ಹಿಡಿದು 17 ರೂಪಾಯಿವರೆಗೂ ಬಾಡಿಗೆ, ಕಡಿಮೆ ಬಾಡಿಗೆಯಲ್ಲಿ ನ್ಯಾಯಾಲಯಕ್ಕೆ ಕೊಡೋ ಥರ ಮಾಡಿಕೊಂಡು ನ್ಯಾಯಾಲಯದಲ್ಲಿ ದಾವೆ ಓಡಿಕೊಂಡು ಇದನ್ನು ಸುಮಾರು ದಿನಗಳಿಂದ ನ್ಯಾಯಾಲಯ ದಾವೆ ಇತ್ತು. ಆಮೇಲೆ ನಾನು ಬಂದ ತಕ್ಷಣ ಇದನ್ನು ಪ್ರೋಸೆಸ್ ಮಾಡಿದ್ವಿ. ಈಗಾಗಲೇ ಇದನ್ನು ತೆರವು ಮಾಡಿಸ್ಬೇಕಂತ ಹಲವಾರು ಸಂಘ ಸಂಸ್ಥೆಗಳು ಸಹ ಪತ್ರಿಕೆಗಳಲ್ಲಿ ನಾನು ಓದಿದ್ದೆ. ನಮ್ಮ ದಲಿತ ಸೇನೆ ಬೀಡಾ ಶ್ರೀನಿವಾಸ್ ಅವರು ಸಹ ಇದನ್ನು ತೆರವುಗೊಳಿಸಬೇಕು ಅಂತ ನನಗೆ ಈಗಾಗಲೇ ಮನವಿ ಸಹ ಕೊಟ್ಟಿದ್ದರು. ಆಮೇಲೆ ನಾನು ಕಡತಗಳನ್ನು ಪರಿಶೀಲನೆ ಮಾಡಲಾಗಿ ಇದನ್ನು ಇಬ್ಬರು ವ್ಯಕ್ತಿಗಳು ಅನಾಮಧೇಯವಾಗಿ ಇಟ್ಕೊಂಡು ಅದನ್ನು ಸಬ್ಲೀಸ್ ಕೊಟ್ಕೊಂಡು ಅದನ್ನು ಎಂಜಾಯ್ಮೆಂಟಲ್ಲಿದ್ದರು. ಸೊ ಹಂಗಾಗಿ ಈ ಕೂಡಲೇ ನಾನು ಮಾನ್ಯ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದಾಗ ಜಿಲ್ಲಾಧಿಕಾರಿಗಳು ನ್ಯಾಯಾಲಯದಲ್ಲಿ ಪ್ರಕರಣವನ್ನು ಇತ್ಯರ್ಥ ಮಾಡಿದ ಮೇಲೆ ಮಾಡೋಣ ಅಂತ ಹೇಳಿದರು. ಸೊ ಪ್ರಕರಣವನ್ನು ನ್ಯಾಯಾಲಯದಲ್ಲಿ ಈಗಾಗಲೇ ನಾವು ಹೋಗಿ ಇತ್ಯರ್ಥ ಮಾಡಿದ್ವಿ. ಕೇಸ್ಗಳೆಲ್ಲ ಆಗಿದ್ದೆಲ್ಲ ಡಿಸ್ಮಿಸ್ ಆಗಿದ್ವಿ. ಅವರು ಸಹ ನಮಗೆ ಸಹಕಾರ ಕೊಟ್ಟಿದ್ದಾರೆ. ಯಾರು ಹಿಂದೆ ಇದರಲ್ಲಿ ಲೀಸ್ ಮಾಡಿಕೊಂಡು ಎಂಜಾಯ್ಮೆಂಟಲ್ಲಿದ್ದರು ಅವರು ಸಹ ನಮಗೆ ಸಹಕಾರ ಕೊಟ್ಟಿದ್ದಾರೆ. ಹಾಗಾಗಿ ಇವಾಗ ನಾವು ಅಂಗಡಿಗಳನ್ನು ಬೆಳಗಿನ ಜಾವ ಮಾನ್ಯ ಜಿಲ್ಲಾ ಉಸ್ತುವಾರಿ ಮಾನ್ಯ ಜಿಲ್ಲಾಧಿಕಾರಿಗಳ ಒಂದು ಆದೇಶದಂತೆ ತೆರವು ಮಾಡ್ತಾ ಇದ್ದೀವಿ. ಬೆಳಗಿನ ಜಾವದಿಂದ ತೆರವು ಮಾಡಿದಾದ್ಮೇಲೆ ನಮ್ದು ಏನಿದೆ ಅದನ್ನು ಬೌಂಡ್ರಿ ಮಾಡಿ ಫೆನ್ಸಿಂಗ್ ಮಾಡ್ತೀವಿ. ಸ್ಥಳೀಯ ಶಾಸಕರ ಗಮನಕ್ಕೂ ಸಹ ಇದನ್ನು ತರ್ತಾ ಇದ್ದೀವಿ. ಈ ಥರ ನಮಗೆ ಇಷ್ಟೊಂದು ಜಾಗ ಸಿಕ್ಕಿದೆ ಅಂತ. ಮುಂದಿನ ಅನುದಾನ ಲಭ್ಯವಾದಾಗ ಇಲ್ಲಿ ಅವ್ರಿಗೇನು ರೂಪುರೇಷೆಗಳು ಮಾಡ್ತಾರೋ ಜಿಲ್ಲಾಧಿಕಾರಿಗಳು ಮತ್ತು ಆಡಳಿತಾಧಿಕಾರಿಗಳು ಅವರೇ ಇರೋದ್ರಿಂದ ಇಲ್ಲಿ ಇದನ್ನು ಯಾವ ರೀತಿ ಬಳಸ್ಕೊಳ್ಬೇಕಂತ ಮಾನ್ಯ ಜಿಲ್ಲಾಧಿಕಾರಿಗಳ ಬಳಿ ಮತ್ತು ಸ್ಥಳೀಯ ಶಾಸಕರಲ್ಲಿ ನಾನು ಡಿಸ್ಕಸ್ ಮಾಡಿ ಮುಂದಿನ ಪ್ರೋಸೆಸ್ಸನ್ನು ಮಾಡ್ತೀವಿ. ಒಟ್ಟಾರೆಯಾಗಿ ಇಷ್ಟು ದಿವಸ ಇದು ಲಾಸ್ ಆಗ್ತಾ ಇತ್ತು. ಸಾರ್ವಜನಿಕರು ಎಲ್ಲ ಕೆಲವೊಂದು ಕಡೆ ಗುಲ್ಲೆಬ್ಬಿಸ್ತಾರೆ, ರಾತ್ರಿ ಬಂದು ಹೊಡೆದಾಕ್ತಾರೆ, ಬೆಳಗಿನ ಜಾವ ಹೊಡೆದಾಕ್ತಾರೆ ಅಂತ. ಇದು ರಾತ್ರಿ ಯಾವುದು ಹೊಡಿತಾ ಇಲ್ಲ. ಸೂರ್ಯೋದಯ ಮತ್ತು ಸೂರ್ಯಾಸ್ತಮದ ಒಳಗಡೆ ಸಾರ್ವಜನಿಕರ ಸಮ್ಮುಖದಲ್ಲಿ ಕಾನೂನುಬದ್ಧವಾಗಿ ಹೊಡಿತಾ ಇದ್ವಿ. ಇದು ನಮ್ಮದೇ ಪ್ರಾಪರ್ಟಿ. ಹೊಡೆದು ಮುಂದಿನ ದಿನಗಳಲ್ಲಿ ಸಾರ್ವಜನಿಕ ಸೇವೆಗೆ ಮುಕ್ತ ಮಾಡಿಕೊಡ್ತೀವಿ. ಎಷ್ಟು ಅಂಗಡಿಗಳು ಹೊಡೆದಿದ್ದೀರಿ ಸರ್? ಈಗಾಗಲೇ 12 ಅಂಗಡಿಗಳು ಇದನ್ನು ಎನ್ಕ್ರೋಚ್ ಮಾಡ್ಕೊಂಡಿದ್ರು ಮತ್ತು ಸಬ್ಲೀಸ್ ಕೊಟ್ಕೊಂಡಿದ್ರು. ಸೊ ಅದನ್ನೆಲ್ಲ ನಾವು ಈಗಾಗಲೇ ಅವ್ರನ್ನ ತೆರವುಗೊಳಿಸಿ ಆಮೇಲೆ ಮಾಡ್ತದ್ದು. ಜೊತೆಗೆ ಇದು ಫಿಟ್ನೆಸ್ ಬೇರೆ ಇರಲಿಲ್ಲ. ಎಲ್ಲ ಸುಮಾರು 70-80 ವರ್ಷ ಆಗಿರೋದ್ರಿಂದ ಈಗ PWDಗೂ ಸಹ ನಾವು ಪತ್ರ ಬರೆದಿದ್ವಿ. ಫಿಟ್ನೆಸ್ ಸರ್ಟಿಫಿಕೇಟ್ ಸಹ ಕೊಟ್ಟಿದ್ದಾರೆ. ಇದು ವಾಸಕ್ಕೆ ಯೋಗ್ಯ ಇಲ್ಲ ಅಂತ. ಸೊ ಹಂಗಾಗಿ ಹೊಡಿತಾ ಇದ್ವಿ.
ಸುಮಾರು 80 ವರ್ಷಗಳ ಹಳೆಯದಾದ ಈ ಕಟ್ಟಡಗಳು ವಾಸಕ್ಕೆ ಹಾಗೂ ವಾಣಿಜ್ಯ ಬಳಕೆಗೆ ಯೋಗ್ಯವಾಗಿಲ್ಲ ಎಂದು ಲೋಕೋಪಯೋಗಿ ಇಲಾಖೆ ಫಿಟ್ನೆಸ್ ಸರ್ಟಿಫಿಕೇಟ್ ನೀಡಿದ್ದ ಹಿನ್ನೆಲೆಯಲ್ಲಿ ಈ ಕ್ರಮ ಕೈಗೊಳ್ಳಲಾಗಿದೆ. ಈ ಜಾಗವನ್ನು ಸಾರ್ವಜನಿಕರು ಅಪಾರ್ಟ್ ಮಾಡಿಕೊಂಡು ನಿಯಮಬಾಹಿರವಾಗಿ ಇತರರಿಗೆ ಸಬ್ಲೀಸ್ಗೆ ನೀಡಿದ್ದರು ಎಂದರು. ಸೆಷನ್ ಟ್ಯಾಕ್ಸ್ ವ್ಯಾಪ್ತಿಯಲ್ಲಿದ್ದ ಸುಮಾರು 12 ಅಂಗಡಿಗಳನ್ನು ಕೇವಲ 2 ವ್ಯಕ್ತಿಗಳು ಅನಾಮಧೇಯವಾಗಿ ನಿಯಂತ್ರಿಸುತ್ತಿದ್ದರು. ತಿಂಗಳಿಗೆ ಕೇವಲ 17ರಷ್ಟು ಅತ್ಯಲ್ಪ ಬಾಡಿಗೆಯನ್ನು ನ್ಯಾಯಾಲಯಕ್ಕೆ ಪಾವತಿಸುವಂತೆ ವ್ಯವಸ್ಥೆ ಮಾಡಿಕೊಂಡು ಕಳೆದ ಹಲವು ವರ್ಷಗಳಿಂದ ಕಾನೂನು ಹೋರಾಟದ ನೆಪದಲ್ಲಿ ಸರ್ಕಾರಿ ಆಸ್ತಿಯನ್ನು ದುರ್ಬಳಕೆ ಮಾಡಿಕೊಳ್ಳುತ್ತಿದ್ದರು. ಇದರಿಂದ ಸರ್ಕಾರಕ್ಕೆ ಭಾರಿ ನಷ್ಟ ಉಂಟಾಗುತ್ತಿತ್ತು. ದಲಿತ ಸೇನೆಯ ಬಿಡಾ ಶ್ರೀನಿವಾಸ್ ಸೇರಿದಂತೆ ಹಲವು ಸಂಘ ಸಂಸ್ಥೆಗಳು ಈ ಒತ್ತುವರಿ ತೆರವುಗೊಳಿಸುವಂತೆ ಸತತವಾಗಿ ಒತ್ತಾಯಿಸಿ ಮನವಿ ಸಲ್ಲಿಸಿದ್ದರು. ದಲಿತ ಸೇನೆ ರಾಜ್ಯ ಖಜಾಂಚಿ ಬಿಡಾ ಶ್ರೀನಿವಾಸ್ ನಗರಸಭೆಗೆ ಸೇರಿದ ಸ್ವತ್ತಿನಲ್ಲಿ ಖಾಸಗಿ ವ್ಯಕ್ತಿಗಳು ಅನಧಿಕೃತವಾಗಿ ಕಟ್ಟಡ ನಿರ್ಮಾಣ ಮಾಡಿ ಕೆಲವರು ಸ್ವಂತವಾಗಿ ವ್ಯಾಪಾರ ವಹಿವಾಟು ನಡೆಸುತ್ತಿದ್ದರೆ ಇನ್ನು ಕೆಲವರು ಅಂಗಡಿಗಳನ್ನು ಬಾಡಿಗೆಗೆ ಕೊಟ್ಟು ತಿಂಗಳಿಗೆ ಸುಮಾರು 50,000 ರೂಗಳಿಗೂ ಹೆಚ್ಚು ಬಾಡಿಗೆ ವಸೂಲಿ ಮಾಡುತ್ತಿರುವ ಬಗ್ಗೆ ನಗರಸಭೆ ಅಧಿಕಾರಿಗಳಿಗೆ ಹಲವು ವರ್ಷಗಳಿಂದ ಲಿಖಿತ ದೂರು ಸಲ್ಲಿಸಿದ್ದರು. ಕಾನೂನು ಬಾಹಿರವಾಗಿ ಬಾಡಿಗೆಗೆ ನೀಡಿ ಬಾಡಿಗೆಯನ್ನು ವಸೂಲಿ ಮಾಡುತ್ತಿದ್ದು ನಗರಸಭೆಗೆ ಬರಬೇಕಾದ ಆದಾಯವನ್ನು ಖಾಸಗಿ ವ್ಯಕ್ತಿಗಳ ಪಾಲಾಗುತ್ತಿದ್ದು ಈ ಬಗ್ಗೆ ಗಮನ ಹರಿಸುವಂತೆ ಬಿಡಾ ಶ್ರೀನಿವಾಸ್ 2020ರಿಂದ ಕಾರ್ಯನಿರ್ವಹಿಸುತ್ತಿದ್ದ ಪೌರಾಯುಕ್ತರಿಗೆ ಮನವಿ ಸಲ್ಲಿಸಿ ಕೋರಿದಾಗ ಪೌರಾಯುಕ್ತರು ಶೀಘ್ರವೇ ಕಾನೂನು ಕ್ರಮ ಕೈಗೊಳ್ಳುವ ಭರವಸೆ ನೀಡಿದ್ದರಾದರೂ ಯಾವುದೇ ಕ್ರಮ ಕೈಗೊಂಡಿಲ್ಲ. ಕೊನೆಗೂ ಅವರ ಹೋರಾಟ ನಗರಸಭೆಯ ಆಡಳಿತದ ಹೋರಾಟದ ಫಲ ನ್ಯಾಯಾಲಯದಿಂದ ಮುಕ್ತಿ ಸಿಕ್ಕಿ ಇಂದು ಅಂಗಡಿಗಳನ್ನು ತೆರವು ಮಾಡುವಲ್ಲಿ ಯಶಸ್ವಿಯಾದರು. ಇಮ್ರಾನ್ ಖಾನ್, ರಾಯಲ್ಸ್ ಕನ್ನಡ, ಚಿಂತಾಮಣಿ. ಆಯುರ್ವೇದ ಭಾರತೀಯ ಸನಾತನ ಇತಿಹಾಸದಲ್ಲಿ ತನ್ನದೇ ಆದ ಮಹತ್ವ ಪಡೆದಿರುವ ವಿಜ್ಞಾನ. ಸಾವಿರಾರು ವರ್ಷಗಳ ಹಿಂದೆಯೇ ಭಾರತದಲ್ಲಿ ಪ್ರಖ್ಯಾತಿ ಪಡೆದಿದ್ದ ಆಯುರ್ವೇದ ಕಾಲಕ್ರಮೇಣ ಹಲವಾರು ಕಾರಣಗಳಿಂದ ಮೂಲೆ ಗುಂಪಾಗಿತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ಮತ್ತೆ ಆಯುರ್ವೇದಕ್ಕೆ ಗತವೈಭವ ಮರುಕಳಿಸುತ್ತಿದ್ದು, ಚಿಕ್ಕಬಳ್ಳಾಪುರದ ಜೈನ್ ಮಿಷನ್ ಆಸ್ಪತ್ರೆಯಲ್ಲಿಯೂ ಆಯುರ್ವೇದ ಆಸ್ಪತ್ರೆಗೆ ಇಂದು ಚಾಲನೆ ನೀಡಲಾಯಿತು. ಏನು ನಮ್ಮ ಆಸ್ಪತ್ರೆ ಇದೆ ಜೈನ್ ಆಸ್ಪತ್ರೆಯಲ್ಲಿ ನಾನು 17 ವರ್ಷದಿಂದ ಕೆಲಸ ಮಾಡ್ತಿದ್ದೀನಿ. ಈ ಜೈನ್ ಸಮಾಜದ ಬಗ್ಗೆ ಒಂದು ನಾನು ವಿಶೇಷ ಗುಣ ಅವ್ರಿಗೆ ಹೇಳಬೇಕು ಅಂತ ಹೇಳಿದ್ರೆ, ನಮಗೆಲ್ಲರಿಗೂ ಅವ್ರ ಬಗ್ಗೆ ಜೈನರು ಅಂತ ಗೊತ್ತಿದ್ದ ತಕ್ಷಣ ಸಖತ್ ತುಂಬ ಬಿಸ್ನೆಸ್ ವ್ಯಾಪಾರಸ್ಥರಪ್ಪ ಅಂತ. ಅವ್ರು ಎಷ್ಟು ಕಟ್ಟುನಿಟ್ಟಾಗಿ ವ್ಯಾಪಾರ ಮಾಡ್ತಾರೆ ಅಷ್ಟೇ ಕಟ್ಟುನಿಟ್ಟು. ಹೊರವಲಯದಲ್ಲಿರುವ ಜೈನ್ ಮಿಷನ್ ಆಸ್ಪತ್ರೆಯಲ್ಲಿ ಇದೀಗ ಅಲೋಪತಿ ಚಿಕಿತ್ಸೆ ಜೊತೆಗೆ ಆಯುರ್ವೇದ ಚಿಕಿತ್ಸೆಯೂ ಲಭ್ಯವಾಗಲಿದೆ. ಸಹಸ್ರಾರು ವರ್ಷಗಳ ಇತಿಹಾಸ ಹೊಂದಿರುವ ಭಾರತೀಯ ಆಯುರ್ವೇದ ಪದ್ಧತಿಯಲ್ಲಿ ಚಿಕಿತ್ಸೆ ನೀಡಲು ಜೈನ್ ಮಿಷನ್ ಆಸ್ಪತ್ರೆ ಆಡಳಿತ ಮಂಡಳಿ ಆಸಕ್ತಿ ತೋರಿದ್ದು ಇಂದು ಚಾಲನೆ ನೀಡಲಾಯಿತು. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಶಾಲ್ ಚೌಕ್ಸೆ ಸೇರಿದಂತೆ ಇತರೆ ಗಣ್ಯರು ಆಯುರ್ವೇದ ಆಸ್ಪತ್ರೆ ಉದ್ಘಾಟನೆಯಲ್ಲಿ ಭಾಗವಹಿಸಿದ್ದರು. ಆಯುರ್ವೇದ ಆಸ್ಪತ್ರೆಗೆ ಚಾಲನೆ ನೀಡಿ ಮಾತನಾಡಿದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಶಾಲ್ ಚೌಕ್ಸೆ, ಜೈನ್ ಮಿಷನ್ ಆಸ್ಪತ್ರೆಯಿಂದ ಆಯುರ್ವೇದ ಆಸ್ಪತ್ರೆ ಉದ್ಘಾಟನೆ ಮಾಡಲಾಗಿದೆ. ಭಾರತದ ಪ್ರಾಚೀನ ಕಾಲದಲ್ಲಿದ್ದ ಆಯುರ್ವೇದ ವೈದ್ಯ ಪದ್ಧತಿ ಹೆಚ್ಚು ಮುಂದುವರೆದಿತ್ತು. ಅಂತಹ ಆಯುರ್ವೇದ ಆಸ್ಪತ್ರೆಯನ್ನು ಜೈನ್ ಮಿಷನ್ ಆಸ್ಪತ್ರೆ ತೆರೆದಿರುವುದು ಸಂತಸದ ವಿಚಾರವಾಗಿದೆ. ಸರ್ಜರಿ ಮಾಡಬೇಕಾದ ಕೆಲವು ಕಾಯಿಲೆಗಳು ಆಯುರ್ವೇದ ಚಿಕಿತ್ಸೆಯಿಂದ ವಾಸಿಯಾದ ನಿದರ್ಶನಗಳಿವೆ. ಪಂಚಕರ್ಮ ಸೇರಿದಂತೆ ಹಲವು ಚಿಕಿತ್ಸೆಗಳಿಂದ ಯಾವುದೇ ಶಸ್ತ್ರಚಿಕಿತ್ಸೆ ಇಲ್ಲದೆ ರೋಗಗಳನ್ನು ಗುಣಪಡಿಸಬಹುದಾಗಿದೆ. ಅಲೋಪತಿ ಆಸ್ಪತ್ರೆ ಜೊತೆಗೆ ಆಯುರ್ವೇದವು ದೊರೆಯುತ್ತಿರುವುದು ಸಂತಸದ ವಿಚಾರವಾಗಿದೆ ಎಂದರು. ಮಿಷನ್ ಹಾಸ್ಪಿಟಲ್ ಆಯುರ್ವೇದಿಕ್ ಸೆಂಟರ್ದು ಉದ್ಘಾಟನೆಗೋಸ್ಕರ ನಾವೆಲ್ಲರೂ ಇಲ್ಲಿ ಬಂದಿದ್ದೀವಿ. ಮೊದಲನೇದಾಗಿ ನಾನು ಫಸ್ಟ್ ಎಲ್ಲ ಡಾಕ್ಟರ್ಸ್ ಎಲ್ಲ ಸ್ಟಾಫ್ ಮತ್ತು ಜೈನ್ ಮಿಷನ್ ಹಾಸ್ಪಿಟಲ್ದು ಟ್ರಸ್ಟ್ದು ಎಲ್ಲ ಮ್ಯಾನೇಜ್ಮೆಂಟ್ ಟೀಮ್ಗೆ ತುಂಬ ಧನ್ಯವಾದಗಳು ಮತ್ತು ಹಾರ್ದಿಕ ಅಭಿನಂದನೆಗಳು ಸಲ್ಲಿಸ್ತೀನಿ. ಇದು ತುಂಬ ಸಂತೋಷದ ವಿಷಯ ಇದೆ ಕಿ ನಮ್ಮ ಜೈನ್ ಮಿಷನ್ ಹಾಸ್ಪಿಟಲ್ದು 2ನೇ ಬ್ಲಾಕ್ ಯಾವುದು ಆಗಿದೆ ಅದು ಅವರು ಎಲೋಪತಿಕ್ ಜೊತೆಗೆ ಈಗ ಆಯುರ್ವೇದಿಕ್ ಸೆಂಟರ್ ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ನಮ್ಮೆಲ್ಲರಿಗೆ ಗೊತ್ತು ಈ ನಮ್ಮ ದೇಶದ್ದು ಈ ಪ್ರಾಚೀನ ಕಾಲದ್ದು ಒಂದು ಆಲ್ಟರ್ನೇಟಿವ್ ಸಿಸ್ಟಮ್ ಆಫ್ ಮೆಡಿಸಿನ್ ಆಯುರ್ವೇದಿಕ್ ಸಿಸ್ಟಮ್ ಇದೆ. ಅದು ನಮ್ಮ ಡಾಕ್ಟರ್ ಸಾಹೇಬರು ಹೇಗೆ ಮೆನ್ಷನ್ ಮಾಡಿದ್ದಾರೆ, ಬ್ರಿಟಿಷ್ ಕಾಲದಲ್ಲಿ ಮುಘಲ್ ಕಾಲದಲ್ಲಿ ಅದು ಸ್ವಲ್ಪ ಜನಗೆ ಆ ವಿಚಾರ ಸ್ವಲ್ಪ ಕಮ್ಮಿ ಆಯಿತು ಈಗ. ಬಟ್ ಮತ್ತೆ ಈ ಗೌರ್ಮೆಂಟ್ದು ಪುಷ್ ಇಂದ ಮತ್ತು ಈ ಇಂಟರ್ನೆಟ್ದು
ಏಜ್ ಕರೆಂಟ್ ಬಗ್ಗೆ ಈಗ ಜಾಸ್ತಿ ಎಲ್ಲರಿಗೂ ಗೊತ್ತಾಗ್ತಾ ಇದೆ. ಮತ್ತು ಇದು ಎಷ್ಟು ಒಳ್ಳೆ ಒಂದು ಸಿಸ್ಟಮ್ ಇದೆ, ಆಲ್ಟರ್ನೇಟಿವ್ ಸಿಸ್ಟಮ್ ಆಫ್ ಮೆಡಿಸಿನ್ ಹೇಳ್ತಾರೆ. ಇದು ಒಂದು ಮೇನ್ ಸಿಸ್ಟಮ್ ಆಫ್ ಮೆಡಿಸಿನ್ ಇದೆ. ಯಾಕೆ ನಮ್ಮ ಭಾರತದಲ್ಲಿ ಪ್ರಾಚೀನ ಕಾಲದಿಂದ ನಾವು ಎಷ್ಟು ಟ್ರೀಟ್ಮೆಂಟ್ ನಡೀತಾ ಇತ್ತು ನಮ್ಮ ದೇಶದಲ್ಲಿ. ಮತ್ತು ಹೇಗೆ ಮೆನ್ಷನ್ ಮಾಡ್ತಾರೆ ಕಿ ರೂಟ್ಸ್ ಏನಿದೆ ಆ ಡಿಸೀಸ್ದು ಸಮಸ್ಯೆ ಏನಿದೆ ಆ ಸಮಸ್ಯೆದು ರೂಟ್ಗೆ ಹೋಗಿ ಟ್ರೀಟ್ ಮಾಡ್ತಾರೆ. ಸೊ ತುಂಬ ಒಳ್ಳೆಯ ಒಂದು ಇದು ಸಿಸ್ಟಮ್ ಇದೆ. ಮತ್ತು ಜೊತೆಗೆ ಒಂದು ಹೋಲಿಸ್ಟಿಕ್ ಟ್ರೀಟ್ಮೆಂಟ್ ಆಗುತ್ತೆ. ಈ ಥರ ಎಲ್ಲ ಕಿ ಓನ್ಲಿ ಸಿಮ್ಟಮ್ಸ್ಗೆ ಟ್ರೀಟ್ಮೆಂಟ್ ಆಗಿದೆ. ಫ್ರಮ್ ದ ರೂಟ್ ಟ್ರೀಟ್ಮೆಂಟ್ ಆಗಿ ಅದನ್ನು ಕಾಯಿಲೆ ಏನಿದೆ ಅದನ್ನು ಫುಲ್ ಕ್ಲೋಸ್ ಮಾಡ್ತಾರೆ. ಜೈನ್ ಮಿಷನ್ ಆಸ್ಪತ್ರೆ ಮುಖ್ಯಸ್ಥ ನರಪತ್ ಸೋಲಂಕಿ ಮಾತನಾಡಿ, ಆಯುರ್ವೇದ ಆಸ್ಪತ್ರೆ ಆರಂಭಿಸಲು ತೀವ್ರ ರೀತಿಯಾಗಿ ಶ್ರಮಿಸಲಾಗಿದೆ. ಆಯುರ್ವೇದ ನಮ್ಮದೇ ದೇಶದ ವಿಜ್ಞಾನ. ಸಾವಿರಾರು ವರ್ಷಗಳ ಇತಿಹಾಸ ಹೊಂದಿರುವ ಆಯುರ್ವೇದ ಮೊಘಲ್ ಮತ್ತು ಬ್ರಿಟಿಷರ ಪ್ರವೇಶದಿಂದ ಕತ್ತಲು ಸೇರಿತ್ತು. ಇದೀಗ ಮತ್ತೆ ಆಯುರ್ವೇದಕ್ಕೆ ಗತವೈಭವ ದೊರೆಯುತ್ತಿದೆ. ಆಲೋಪತಿ ಜೊತೆಗೆ ಆಯುರ್ವೇದದಿಂದಲೂ ರೋಗ ಗುಣಪಡಿಸಲು ಆಸ್ಪತ್ರೆಯಲ್ಲಿ ಶ್ರಮಿಸಲಾಗುವುದು ಎಂದರು. ರವಿಕುಮಾರ್ ಸರ್, ನಮ್ಮ ಜೈನ್ ಮಿಷನ್ ಟ್ರಸ್ಟ್ ಪ್ರೆಸಿಡೆಂಟ್ ಸುರೇಶ್ ಕುಮಾರ್ ಸರ್, ಉತ್ತಮ್ ಭಾಯ್, ಬಿಜು ಸರ್ ಆ್ಯಂಡ್ ಅವರ್ CEO ಸರ್. ಇದು ನಮ್ಮದು ಒಂದು ಡ್ರೀಮ್ ಇತ್ತು. 26 years ಬ್ಯಾಕ್ ನಾನು ಪ್ರೊಜೆಕ್ಟ್ ಚಾಲು ಮಾಡಿದ್ದಾರೆ ಅಂತ ಹೇಳಿದರೆ ನನಗೆ ಆಯುರ್ವೇದ ಬೇಕೇ ಬೇಕು. ಸೊ ಎಟ್ ದಟ್ ಟೈಮ್ ಏನಾಗಿದೆ ಅಂದರೆ ಆಯುರ್ವೇದ ಕಾಲೇಜ್ ಇದೆ, ಅಲ್ಲಿಂದ ಹೋಗಿ ಮಾತಾಡಿದ್ದಾರೆ. ಬಟ್ ಯಾವುದು ಕಾರಣದಲ್ಲಿ ಆಗಿಲ್ಲ. ಸೊ ಮನಸ್ಸಿನಲ್ಲಿ ಇತ್ತು ಏನು ಬಟ್ ಈಗ ಅವಕಾಶ ಅಲ್ಲಿ ಸಿಕ್ಕಿದ್ದಾರೆ. ಸೊ ವೆನ್ ವಿ ಆರ್ ಬಿಲ್ಡಿಂಗ್ ದ ಸೆಕೆಂಡ್ ಇದು ಬಿಲ್ಡಿಂಗ್ ಇತ್ತು, ನ್ಯೂ ಬಿಲ್ಡಿಂಗ್ಗೆ. ಸೊ ನಾವು ಟ್ರಸ್ಟ್ಗೆ ಹೇಳಿದ್ದಾರೆ ನನಗೆ ಒಂದು ಆಯುರ್ವೇದ ಸೆಂಟರ್ ಬೇಕೇ ಬೇಕು. ಸೊ ಹೇಳಿ ಯಾರು ರನ್ ಮಾಡ್ತಾರೆ. ಸೊ ಫಾರ್ಚುನೇಟ್ಲಿ CEO ಸರ್ ನಮ್ಮ CN ಸರ್ ಬಂದಿದ್ದಾರೆ. ಇವ್ರಿಗೆ ಹೇಳಿ ಸರ್ ನನಗೆ ಕೇರಳದ್ದು ಬೇಕು, ಬೇರೆ ಏನು ಬೇಕಾಗಿಲ್ಲ. ಸೊ ಇದು ಓಕೆ ಸರ್ ಮಾತಾಡ್ತೀವಿ. ಸೊ ಇವರು ಏನು ಮಾಡಿದ್ದಾರೆ, ಬಿಜು ಸರ್ಗೆ ಮಾತಾಡಿದ್ದಾರೆ. ಬಿಜು ಸರ್ ಇದರ ಓನರ್ ಇದೆ. ಅಲ್ಲಿ 3-4 ಸೆಂಟರ್ಲಿ ಕೊಚ್ಚಿನಲ್ಲಿ ನಡೀತಾ ಇದೆ ಇವ್ರದ್ದು. ಸೊ ಅಲ್ಲಿ ನಾನು ಹೋಗಿ ನೋಡಿದ್ದೆ, ನಾನು ಹೋಗಿದ್ದೆ, ರಾಕೇಶ್ ಸರ್ ಹೋಗಿದ್ದಾರೆ. ಎಲ್ಲ ನೋಡಿಬಿಟ್ಟು ತುಂಬ ಸಂತೋಷ ಆಯಿತು. ಇವರು ರಿಕ್ವೆಸ್ಟ್ ಮಾಡಿದ್ದಾರೆ, ಸರ್ ದಯವಿಟ್ಟು ಬನ್ನಿ ಇನ್ನೂ ಮಾಡಿ. ಸೊ ನಾವು ಈ ದಿವಸ ಇದೆಲ್ಲ ಫಲೀಭೂತಾಗಿದೆ. ಇಲ್ಲಿ ಏನಿದೆ ಅಂದರೆ ನಾನು ಆಯುರ್ವೇದಿಕ್ ಡಾಕ್ಟರ್ ಇಲ್ಲ, ನಾವು ಎಲೋಪ್ಯಾಥಿಕ್ ಕಣ್ಣ ಡಾಕ್ಟರ್ ಇದೆ. ಬಟ್ ನಾವು ಕಣ್ಣದ್ದು ಭಾಳ ಕೇಸಸ್ ನೋಡಿದ್ದಾರೆ. ನನ್ನ ಕಡೆದು ಯಾರ್ದು ಏನು ಟ್ರೀಟ್ಮೆಂಟ್ ಇಲ್ಲ. ಮನೆ ಬೀಗ ಹೊಡೆದು ದೋಚುವುದು ಸೇರಿದಂತೆ ಪ್ರಯಾಣಿಕರ ಬಳಿ ಚಿನ್ನ ಕದಿಯುತ್ತಿದ್ದ ಕಳ್ಳನನ್ನ ಮಾಲೂರು ಪೊಲೀಸರು ಬಂಧಿಸಿ ಸುಮಾರು 17 ಲಕ್ಷ ಮೌಲ್ಯದ 110 ಗ್ರಾಂ ಚಿನ್ನದ ಆಭರಣಗಳನ್ನ ವಶಪಡೆದುಕೊಂಡಿದ್ದಾರೆ. ಮನೆ ಬೀಗ ಹೊಡೆದು ದೋಚುವುದು ಸೇರಿದಂತೆ ಪ್ರಯಾಣಿಕರ ಬಳಿ ಚಿನ್ನ ಕದಿಯುತ್ತಿದ್ದ ಕಳ್ಳನನ್ನು ಮಾಲೂರು ಪೊಲೀಸರು ಬಂಧಿಸಿ ಸುಮಾರು 17 ಲಕ್ಷ ಮೌಲ್ಯದ 110 ಗ್ರಾಂ ಚಿನ್ನದ ಆಭರಣಗಳನ್ನು ವಶಪಡಿಸಿಕೊಂಡಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ತಾಲೂಕಿನ ಚಿಕ್ಕನಹಳ್ಳಿ ಗ್ರಾಮದ ಮಂಜೇಶ ಎಂಬ ಆರೋಪಿ ರಾಜ್ಯದ ವಿವಿಧೆಡೆ ಚಿನ್ನ ಕದ್ದ ಪ್ರಕರಣಗಳಲ್ಲಿ ಭಾಗಿಯಾಗಿದ್ದು, ಆರೋಪಿಯನ್ನು ಮಾಲೂರು ಪೊಲೀಸರು ಬಂಧಿಸಿ ಸುಮಾರು 17 ಲಕ್ಷ ಮೌಲ್ಯದ 110 ಗ್ರಾಂ ತೂಕದ ಚಿನ್ನದ ಆಭರಣಗಳನ್ನು ವಶಪಡಿಸಿಕೊಂಡಿದ್ದಾರೆ. ಈ ಪ್ರಕರಣದ ಪತ್ತೆ ಕಾರ್ಯಕ್ಕೆ ಕೋಲಾರ SP ಕನ್ನಿಕಾ ಸಿಕ್ರವಾಲ್, ಅಪರ ಪೊಲೀಸ್ ಅಧೀಕ್ಷಕ ರವಿಶಂಕರ್, ಜಗದೀಶ್ ಸೇರಿದಂತೆ ಇತರರು ಭಾಗವಹಿಸಿದ್ದು, ತಂಡದ ಎಲ್ಲ ಸದಸ್ಯರ ಕಾರ್ಯವನ್ನು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಶ್ಲಾಘಿಸಿದ್ದಾರೆ. ಮೈಲಾರನಹಳ್ಳಿ, ಚಿಕ್ಕ ತಿರುಪತಿ, ಕೋಡಹಳ್ಳಿ ಕ್ರಾಸ್ ಮತ್ತು ಬಸ್ ನಿಲ್ದಾಣಗಳಲ್ಲಿ ಈ ಮನೆಗೆ ಬೀಗ ಹೊಡಿತಕ್ಕಂಥದ್ದು ಮತ್ತು ಗಮನ ಬೇರೆ ಕಡೆಗೆ ಸೆಳೆದು ಕಳ್ಳತನ ಮಾಡ್ತಕ್ಕಂಥ ಪ್ರಕರಣಗಳು ದಾಖಲಾಗಿದ್ವು. ಮೊಕದ್ದಮೆ ಸಂಖ್ಯೆ 253, ಮೊಕದ್ದಮೆ 238, ಮೊಕದ್ದಮೆ ಸಂಖ್ಯೆ 291, 290 ಈ ಥರ 4 ಪ್ರಕರಣಗಳು ಮಾಲೂರು ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ವು. ಈ ಪ್ರಕರಣಗಳನ್ನು ಭೇದಿಸ್ಬೇಕಂತ ಹೇಳ್ಬಿಟ್ಟು ನಮ್ಮ ಮಾಲೂರು ಪೊಲೀಸ್ ಇನ್ಸ್ಪೆಕ್ಟರ್ ರಾಮಪ್ಪ ಗುತ್ತೇದಾರ್ ಅವರ ನೇತೃತ್ವದಲ್ಲಿ ಒಂದು ತಂಡವನ್ನು ರಚಿಸಿದ್ವಿ. ಆ ತಂಡ ಮಾನ್ಯ SP ಸಾಹೇಬರ ನೇತೃತ್ವದಲ್ಲಿ ರಾಮಪ್ಪ ಗುತ್ತೇದಾರು ತಂಡ ಒಬ್ಬ ಆರೋಪಿ ಮಂಜೇಶ್ ಅಲಿಯಾಸ್ ಹೊಟ್ಟೆ ಮಂಜ ಅಲಿಯಾಸ್ ಲಾಟ್ರಿ ಮಂಜ, ಇವನು ಚಿಕ್ಕನಹಳ್ಳಿ ಗ್ರಾಮದವನು, ಹೆಸರುಘಟ್ಟ ಹೋಬಳಿ ನೆಲಮಂಗಲ ತಾಲೂಕು. ಬಾತ್ಮಿ ಮೇರೆಗೆ ಅವನನ್ನು ಕರೆತಂದು ವಿಚಾರಣೆಗೆ ಒಳಪಡಿಸಿದಾಗ ಅವನು ಈ ಥರ ಮಾಲೂರು ತಾಲೂಕಿನಲ್ಲಿ ಮೈಲಾರನಹಳ್ಳಿ, ಚಿಕ್ಕ ತಿರುಪತಿ ಮತ್ತು ಕೋಡಹಳ್ಳಿ ಕ್ರಾಸ್ನಲ್ಲಿ ಮತ್ತು ಬಸ್ ನಿಲ್ದಾಣದಲ್ಲಿ ಪ್ರಕರಣಗಳಲ್ಲಿ
ಕಳ್ಳತನ ಮಾಡಿರೋದ್ರ ಬಗ್ಗೆ ಅವನು ಒಪ್ಪಿಕೊಂಡಿದ್ದು, ಅವನು ಒಪ್ಪಿಕೊಂಡಿದ್ದ ಮೇರೆಗೆ ನಮ್ಮ ತಂಡ, ರಾಮಪ್ಪ ಗುತ್ತೇದಾರ್ ಮತ್ತು ಸಿಬ್ಬಂದಿ ತಂಡ ಅವನಿಂದ ಸುಮಾರು 110 ಗ್ರಾಮ್ನಷ್ಟು ಬಂಗಾರದ ಒಡವೆಗಳನ್ನು ಮತ್ತು ಒಟ್ಟು ಮೌಲ್ಯ 17 ಲಕ್ಷಷ್ಟು ವಶಪಡಿಸಿಕೊಂಡಿದ್ದಾರೆ. ಈ ರೀತಿ ಪ್ರಕರಣಗಳನ್ನು ವಶಪಡಿಸಿಕೊಂಡಂಥ ನಮ್ಮ ರಾಮಪ್ಪ ಗುತ್ತೇದಾರ್ ಮತ್ತು ಸಿಬ್ಬಂದಿ ತಂಡಕ್ಕೆ ನಾನು ವೈಯಕ್ತಿಕವಾಗಿ ಶ್ಲಾಘನೆ ಮಾಡ್ತೀನಿ. ಹಾಗೂ ಮಾನ್ಯ SP ಸಾಹೇಬರು ಪರವಾಗಿ ಜಿಲ್ಲಾ ನಮ್ಮ ಪೊಲೀಸ್ ಇಲಾಖೆ ಪರವಾಗಿ ನಾನು ಅವರನ್ನು ಶ್ಲಾಘನೆಯನ್ನು ಮಾಡ್ತೀನಿ. ಅವರಿಗೆ ಬಹುಮಾನಗಳನ್ನು ಕೂಡ ವಿತರಣೆ ಮಾಡೋ ಮೂಲಕ ಅವರನ್ನು ಇನ್ನೂ ಹೆಚ್ಚಿಗೆ ಪ್ರೋತ್ಸಾಹಿಸಿ ಮುಂದಿನ ಪ್ರಕರಣಗಳನ್ನು ಪತ್ತೆಯಾಗಲಿ ಅಂತೇಳಿ ನಾನು ಈ ಮೂಲಕ ತಿಳಿಸ್ತಿದ್ದೇನೆ. ಇದೀಗ ಸಣ್ಣದೊಂದು ವಿರಾಮದ ನಂತರ ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ ಮುಂದುವರಿಯುತ್ತದೆ. ನಮಸ್ಕಾರ ಕರ್ನಾಟಕ. ಮದ್ಯಪಾನ ಮಾಡಿ ಪ್ರತಿದಿನ ನಿಮ್ಮ ಮನೆಯಲ್ಲಿ ಜಗಳ ಕಿರಿಕಿರಿ ಮಾಡುತ್ತಿದ್ದಾರೆಯೇ? ಎಷ್ಟೇ ಪ್ರಯತ್ನ ಮಾಡಿ ಯಾವುದೇ ನಾಟಿ ಔಷಧಿ ಕೊಡಿಸಿದರೂ ಪ್ರಯೋಜನವಾಗುತ್ತಿಲ್ಲವೇ? ಎಲ್ಲಾ ದೇವರ ಮೊರೆ ಹೋದರೂ ಡ್ರಿಂಕ್ಸ್ ಮಾಡುವುದನ್ನು ಬಿಡಿಸಲು ನಿಮಗೆ ಸಾಧ್ಯವಾಗುತ್ತಿಲ್ಲವೇ? ಆಣೆ ಪ್ರಮಾಣ ಮಾಡಿಯೂ ಸಹ ಎಣ್ಣೆ ಹೊಡೆಯೋದನ್ನ ಸ್ಟಾಪ್ ಮಾಡ್ತಿಲ್ಲವೇ? ಗುಟ್ಕಾ, ತಂಬಾಕು, ಬೀಡಿ, ಸಿಗರೆಟ್ ಹವ್ಯಾಸದಿಂದ ದೂರ ಬರಲು ಸಾಧ್ಯವಾಗುತ್ತಿಲ್ಲವೇ? ಮತ್ತೇಕೆ ತಡ? ಈಗಲೇ ಟಿವಿ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗುತ್ತಿರುವ ಮೊಬೈಲ್ ನಂಬರ್ಗೆ ಕಾಲ್ ಮಾಡಿ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಇಲ್ಲದ 100% ಹರ್ಬಲ್, GMP ಸರ್ಟಿಫೈಡ್ ಮತ್ತು ಕ್ಲಿನಿಕಲಿ ಅಪ್ರೂವ್ಡ್ ಆಗಿರುವ ಔಷಧಿಯನ್ನ ಬುಕ್ ಮಾಡಿ. ನಿಮ್ಮ ದುಶ್ಚಟಗಳನ್ನ ದೂರ ಮಾಡಿ ಆರೋಗ್ಯಕರ ಜೀವನವನ್ನ ನಿಮ್ಮದಾಗಿಸಿಕೊಳ್ಳಿ. ಮೊಬೈಲ್ ನಂಬರ್ 9739952121. ವಿರಾಮದ ನಂತರ ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ಗೆ ಸ್ವಾಗತ. ಇಂದಿನ ವೇಗದ ಯುಗದಲ್ಲಿ ಯುವ ಪೀಳಿಗೆ ಎದುರಿಸುತ್ತಿರುವ ತೀವ್ರ ಮಾನಸಿಕ ಒತ್ತಡಗಳನ್ನು ಸಮರ್ಥವಾಗಿ ಎದುರಿಸಲು ಮನೋವಿಕಾಸನ ಅಥವಾ ಮನಸ್ಸಿನ ವಿಸ್ತರಣೆ ಅತ್ಯಗತ್ಯ ಎಂದು ಕನ್ನಡ ನಟ ಕಿಶೋರ್ ಕುಮಾರ್ ಅಭಿಪ್ರಾಯಪಟ್ಟರು. ಚಿಂತಾಮಣಿ ತಾಲೂಕಿನ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಡಿ ಕಾರ್ಯನಿರ್ವಹಿಸಿರುವ ವಿದ್ಯಾರ್ಥಿ ನಿಲಯದ PUC, ಡಿಪ್ಲೊಮೊ, ನರ್ಸಿಂಗ್, ಪದವಿ ಮತ್ತು ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ರಾಷ್ಟ್ರೀಯ ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನ ಸಂಸ್ಥೆಯಿಂದ ಹಮ್ಮಿಕೊಂಡಿದ್ದ ಮನೋವಿಕಸನ ಕಾರ್ಯಾಗಾರದಲ್ಲಿ ಸಂಪನ್ಮೂಲ ವ್ಯಕ್ತಿಯಾಗಿ ಭಾಗವಹಿಸಿ ಮಾತನಾಡಿದ ಸ್ಯಾಂಡಲ್ವುಡ್ ನಟ ಕಿಶೋರ್ ಕುಮಾರ್, ವಿದ್ಯಾರ್ಥಿಗಳು ಮತ್ತು ಯುವ ಜನತೆ ಹಿಂದಿನ ತಲೆಮಾರುಗಳು ಕಾಣದ ಮೊಬೈಲ್ ಫೋನ್ ಮತ್ತು ಡಿಜಿಟಲ್ ಕಂಟೆಂಟ್ಗಳ ಅತಿಯಾದ ಬಳಕೆಯಿಂದ ಆಧುನಿಕ ಸವಾಲುಗಳನ್ನು ಎದುರಿಸುತ್ತಿದ್ದಾರೆ ಎಂದರು. ಕೆಲ ವರ್ಷಗಳ ಹಿಂದೆ 35-40 ವರ್ಷದ ಪ್ರಾಯದವರು ಖಿನ್ನತೆಯನ್ನು ಕೇವಲ ದುಡ್ಡಿದ್ದವರ ಆಡಂಬರ ಎಂದು ಹಗುರವಾಗಿ ಪರಿಗಣಿಸುತ್ತಿದ್ದರು. ಆದರೆ ಸ್ವತಃ ಆ ಪರಿಸ್ಥಿತಿಯನ್ನು ಅನುಭವಿಸಿದಾಗ ಅಥವಾ ಆಪ್ತರನ್ನು ಗಮನಿಸಿದಾಗಲೇ ಅದರ ತೀವ್ರತೆ ಅರ್ಥವಾಗುತ್ತದೆ. ಇಂತಹ ಕಠಿಣ ಸಂದರ್ಭಗಳಲ್ಲಿ ತಜ್ಞರ ಮತ್ತು ಅನುಭವಿಗಳ ಮಾರ್ಗದರ್ಶನ ಹಾಗೂ ಸೂಕ್ತ ಸಪೋರ್ಟ್ ಸಿಸ್ಟಮ್ ಇಲ್ಲದೆ ಖಿನ್ನತೆಯಿಂದ ಹೊರಬರಲು ಸಾಧ್ಯವೇ ಇಲ್ಲ ಎಂದು ಸ್ಪೀಕರ್ ತಮ್ಮ ಅನುಭವ ಹಂಚಿಕೊಂಡರು. ನೋಡಿದ ತಕ್ಷಣ ತುಂಬಾ ಖುಷಿ ಆಗಿದೆ. ಒಳ್ಳೆ ಮನೋವಿಕಸನ ಕಾರ್ಯಾಗಾರ ಅಂತ. ಮನೋವಿಕಸನ ಅಂದ್ರೆ ಏನು ಅಂತ ನಿಮ್ಗೆ ನಿಮ್ಮ ಐಡಿಯಾ ಏನು ಅನ್ಸುತ್ತೆ? ಯಾರಾದ್ರೂ ಹೇಳ್ಬೋದಾ? ಮನಸ್ಸು ವಿಕಾಸ ಆಗೋದು ಅಂದ್ರೆ ಏನು? ವಿಕಾಸ ಅಂದ್ರೆ ಏನು? ದೊಡ್ಡದಾಗೋದು ಅಲ್ವಾ? ವಿಕಸನ ಅಂದ್ರೆ ದೊಡ್ಡದಾಗೋದು. ಮನಸ್ಸು ದೊಡ್ಡದಾಗೋದ್ರೆ ಏನಾಗುತ್ತೆ? ಮನಸ್ಸು ದೊಡ್ಡದಾಗುತ್ತೆ ಅಷ್ಟೇ. ನೀವು ಮುಂಚೆ ಎಲ್ಲ ಕಡೆ ನಾವು ಹಳ್ಳಿಗಳೆಲ್ಲ ತುಂಬಾ ಹಂಚಿಕೆ ಬಳಸ್ತೀವಿ. ಅವ್ನು ತುಂಬಾ ದೊಡ್ಡ ಮನುಷ್ಯ ಅಂತ, ಅವ್ರು ತುಂಬಾ ದೊಡ್ಡ ಮನಸ್ಸು ಅವ್ರದ್ದು ಅಂತ ಅಂದ್ಬಿಟ್ಟು. ನಿಮಗೆ ಮನಸ್ಸು ಯಾಕೆ ದೊಡ್ಡದಾಗ್ಬೇಕು ಅಂತ ಸುಮ್ಮನೆ ನಾನು ಯೋಚನೆ ಮಾಡ್ತಾ ಇದ್ದೆ. ನನ್ನ ಹುಚ್ಚ ಆಲೋಚನೆಗಳಲ್ಲಿ ನಾನು ಅದೇ ಯೋಚನೆ ಮಾಡ್ತಾ ಇದ್ದೆ. ಮನಸ್ಸು ದೊಡ್ಡದಾದ್ರೆ ಏನಾಗುತ್ತೆ? ಏನಾಗ್ಬೋದು? ಯಾರಾದ್ರೂ ಹೇಳ್ಬೋದಾ? ತುಂಬಾ ಟ್ರಿಕಿ ಕ್ವೆಶ್ಚನ್ ಅಲ್ಲ? ಮನಸ್ಸು ದೊಡ್ಡಾದ್ರೆ ದೊಡ್ಡ ಮನುಷ್ಯ ಆಗ್ಬೋದು. ಮನಸ್ಸು ದೊಡ್ಡದಿರುವಂತ ದೊಡ್ಡ ಮನುಷ್ಯ ದಿಕ್ಕಾನೆ ಹೇಳ್ತಾರೆ. ದೊಡ್ಡ ಮನುಷ್ಯ ಅಂತ ನಾವು ಹೇಳಿದ್ರೆ ಅವ್ರಿಗೆ ದೊಡ್ಡ ಮನಸ್ಸು ಇರುವಾಗ ದೊಡ್ಡ ಮನಸ್ಸು ಯಾಕೆ ಬೇಕು ಅಂದ್ರೆ ನಿಮಗೆ ಯಾಕೆ ಅಂತ ನನಗನ್ಸುತ್ತೆ. ಅಂದ್ರೆ ನಿಮಗೆ ಈಗಾಗಲೇ ತುಂಬಾ ಒತ್ತಡಗಳಿರ್ತದೆ. ಅದು ಈಗಿನ ಟೀನೇಜ್ ಮಕ್ಕಳು ಅಂತಂದ್ರೆ ನಮ್ಮ ತರ ತುಂಬಾ ಎಕ್ಸ್ಪೋಜರ್ ಕಡಿಮೆ ಇರ್ತಾ ಇರ್ತಂತೆ. ಕೈ ಮೊಬೈಲ್ ಇರಲಿಲ್ಲ, ಟಿವಿನೇ ಯಾರ್ದೋ ಮನೇಲಿ ಇರ್ತಾರೆ. ಟಿವಿ ನೋಡ್ಬೇಕು ಅಂದ್ರೆ ಅದು ಒತ್ತಡನೇ ಒಂಥರ. ಯಾರ್ದೋ ಮನೆಗೆ ಹೋಗಿ ನೋಡ್ಬೇಕಾಗಿತ್ತು. ಟಿವಿಲಿ ಬರೋದನ್ನೆಲ್ಲ ಕನ್ಸ್ಯೂಮ್ ಮಾಡ್ಬೇಕು, ಎಲ್ಲಾನು ತಲೆಯೊಳಗೆ ಹಾಕೊಂಡು ಮನಸ್ಸಿನೊಳಗೆ ಹಾಕೊಂಡು ಆ ಭಾರ ಹೊತ್ಕೊಂಡು ಜೀವನ ಎಲ್ಲ ಬದುಕಬೇಕು ಅನ್ನೋದಿರಲಿಲ್ಲ.
ನಿಮಗೆ ಸಿಕ್ಕಾಪಟ್ಟೆ ಒತ್ತಡಗಳಿದೆ. ಜೊತೆಗೆ ನಿಮ್ಗೆ ಇಲ್ಲಿಗೆ ಯಾಕೆ ಕಳಿಸಿರ್ತಾರೆ, ಓದೋರು ಕಳಿಸಿರ್ತಾರೆ, ಓದಿನ ಒತ್ತಡ ಇರುತ್ತೆ. ಮುಂದೆ ಏನಾಗ್ಬೇಕು ಅಂತಿದ್ದೀರಿ ನೀವೆಲ್ಲ? ಎಲ್ಲೋ ಒಂದ್ ಕಡೆ ಹೋಗಿ ಕೆಲಸ ಮಾಡಿ ಸಂಪಾದನೆ ಮಾಡ್ಬೇಕು ಅಂತಿದ್ದೀರಲ್ವಾ? ಆ ಒತ್ತಡಗಳಿರುತ್ತೆ. ಈ ಒತ್ತಡಗಳೆಲ್ಲಾನು ಅದನ್ನ ತಡ್ಕೊಳಕ್ಕೆ ಮನಸ್ಸಲ್ಲಿ ಜಾಗ ಬೇಕಲ್ಲ. ಹಾಗಾಗಿ ಮನಸ್ಸು ದೊಡ್ಡದಾಗಬೇಕು. ಸ್ವಲ್ಪ ಪಾಪ ಇಲ್ಲಿ ಕೂತ್ಕೊಂಡು ನೀವು ಯಾಕೆ ಮನೋ ವಿಕಸನ ಕಾರ್ಯಾಗಾರ ಮಾಡ್ತಾ ಇದ್ದಾರೆ ಅಂದ್ರೆ ಅವರೆಲ್ಲರೂ ಹೇಳ್ತಾ ಇದ್ದಾರೆ ನಿಮಗೆ ನಿಮ್ಮ ಮನಸ್ಸನ್ನ ವಿಕಸನಗೊಳಿಸಿ, ಆಲೋಚನೆಗಳು ತುಂಬಿಕೊಂಡು ಹೇಗೆ ಇದನ್ನೆಲ್ಲ ಹ್ಯಾಂಡಲ್ ಮಾಡೋದು, ಇಷ್ಟೊಂದು ಒತ್ತಡಗಳನ್ನ ಹೇಗೆ ಹ್ಯಾಂಡಲ್ ಮಾಡೋದು, ಈ ಒತ್ತಡಗಳನ್ನ ನಿಮ್ಗೆ ಎಷ್ಟು ಜನಕ್ಕೆ ಯಶಸ್ವಿಯಾಗಿ ನಿಭಾಯಿಸ್ತೀವಿ ಅಂತ ಅನ್ಸುತ್ತೆ. ತೀವ್ರ ಒತ್ತಡದ ಕ್ಷಣಗಳಲ್ಲಿ ಅಥವಾ ಜೀವನವೇ ಬೇಡವೆನಿಸುವಂತಹ ತುತ್ತ ತುದಿಯ ನಿರ್ಧಾರ ಕೈಗೊಳ್ಳುವ ಸಂದರ್ಭಗಳಲ್ಲಿ ಈ ರೀತಿಯ ಕಾರ್ಯಾಗಾರಗಳಲ್ಲಿ ಕಲಿತ ಸಣ್ಣ ಪಾಠಗಳು ಬದುಕಿಗೆ ಬೆಳಕಾಗುತ್ತವೆ ಎಂದರು. ಜೀವನದಲ್ಲಿ ಯಶಸ್ಸು, ದುಡ್ಡು, ಆಸ್ತಿ ಬಂದಾಗ ಅದನ್ನು ಜವಾಬ್ದಾರಿಯುತವಾಗಿ ನಿಭಾಯಿಸಲು ಮತ್ತು ಆ ಯಶಸ್ಸು ತಲೆಗೇರದಂತೆ ನೋಡಿಕೊಳ್ಳಲು ದೊಡ್ಡ ಮನಸ್ಸು ಬೇಕು. ಎಲ್ಲಕ್ಕಿಂತ ಮುಖ್ಯವಾಗಿ ಯಶಸ್ಸಿನ ಸಮಯದಲ್ಲಿ ಎಲ್ಲರೂ ಜೊತೆಗಿರುತ್ತಾರೆ. ಆದರೆ ಸೋಲನ್ನು ನಿಭಾಯಿಸುವುದು ಹೇಗೆ ಎಂಬುದನ್ನು ಯುವಜನತೆ ಕಲಿಯಬೇಕಿದೆ. ಇಂದಿನ ದಿನಗಳಲ್ಲಿ ಪ್ರತಿಯೊಬ್ಬರಿಗೂ ಸ್ವತಂತ್ರ ವ್ಯಕ್ತಿತ್ವ ಇರುವುದರಿಂದ ಹೊಂದಾಣಿಕೆಯ ಗುಣ ಕಡಿಮೆಯಾಗುತ್ತಿದೆ. ಶೈಕ್ಷಣಿಕ ಸೋಲುಗಳಷ್ಟೇ ಅಲ್ಲದೆ ವೈಯಕ್ತಿಕ ಸಂಬಂಧಗಳಲ್ಲಿ ಅಥವಾ ಪ್ರೀತಿಯಲ್ಲಿ ಉಂಟಾಗುವ ವೈಫಲ್ಯಗಳನ್ನು ಸಹಿಸಿಕೊಳ್ಳುವ ಮತ್ತು ಇನ್ನೊಬ್ಬರಿಗಾಗಿ ಬಿಟ್ಟುಕೊಡುವ ಉದಾತ್ತ ಮನೋಭಾವವನ್ನು ಬೆಳೆಸಿಕೊಳ್ಳಬೇಕಿದೆ ಎಂದು ಅವರು ಕರೆ ನೀಡಿದರು. ನಾನು ಭಾಳ ಮೈಸೂರು ಜಿಲ್ಲೆಯವನು, ಆಮೇಲೆ ಚಾಮರಾಜನಗರ ಜಿಲ್ಲೆ ಆಯಿತು. ಅದು ನಂತರ ಅತ್ಯಂತ ಚಿಕ್ಕ ತಾಲೂಕು ಕರ್ನಾಟಕದಲ್ಲಿ ನೀವು ಕೇಳಿರ್ಬೋದು, ಯಳಂದೂರು ತಾಲೂಕು ಅಂತ. ನಮ್ಮ ಲೈಫಲ್ಲಿ ಎಷ್ಟು ತೊಂದರೆಗಳನ್ನ ಅನುಭವಿಸ್ತೋ ಅಂತ ಅಂದ್ರೆ ಆ ಲೈಫ್ಗಳನ್ನ ನಾವು ಹೊರಗಡೆ ಬರೋದಕ್ಕೆ ನಮ್ಮ ತಂದೆಯವರು ಗಾಂಧೀಜಿಯವ್ರದ್ದು, ಅಂಬೇಡ್ಕರ್ ಅವ್ರದ್ದು, ಲೆನಿನ್ ಕ್ರಾಂತಿ, ಮತ್ತೆ ನೆಲ್ಸನ್ ಮಂಡೇಲಾ, ಅಬ್ರಹಾಂ ಲಿಂಕನ್ ಅಂತ ಸ್ಟೋರಿಗಳನ್ನ ಹೇಳ್ತಾ ಇದ್ರು. ಆ ಸ್ಟೋರಿಗಳನ್ನ ಕೇಳ್ತಾ ಇದ್ರೆ ನಂದು ಯಾವುದೋ ಅಲ್ವೇ ಅಲ್ಲ. ನಂದು ನಿಜವಾಗ್ ನಂದು ಸಣ್ಣ ಇದು ಇಲ್ಲ. ನಾನೇನ್ ಮಾಡಿದೆ, PUCಲಿ ಆಗ ನಾವು ಕಬ್ಬು ಬೆಳೀತಾ ಇದ್ವು, ಕಬ್ಬು, ರಾಗಿ ಇವೆಲ್ಲ ಭತ್ತ ಎಲ್ಲ ಬೆಳೀತಾ ಇದ್ವು. ಬೆಳಿಗ್ಗೆ 5 ಗಂಟೆಗೆ ಕರ್ಕೊಂಡು ಹೋಗ್ತಿದ್ರು ಕಳೆ ಕೀಳಕ್ಕೆ. 5 ಗಂಟೆ ಕಳೆ ಕೀಳ್ತಾ ಇದ್ರೆ ಮಧ್ಯ ಒಂದು 11 ಗಂಟೆ ಆಯ್ತಾ ಇದ್ರೆ ಆ ಸೂರ್ಯನ ಬೆಳಕು, ಅದು ಸೂರ್ಯನದು ಶಾಖ, ಆ ಒಂದು ಬಿಸಿಲು ಮೈಕೈ ಎಲ್ಲ ಸುಟ್ಟೋಗ್ಬಿಡೋದು. ಮತ್ತೆ ಕಬ್ಬಲ್ಲಿ ಇದೆಯಲ್ಲ, ಇದನ್ನೆಲ್ಲ ಕಿತ್ತಾಕಿ ನಾವು ಮುರಿ ಕಟ್ತೀವಿ ನೋಡಿ, ಅದು ಚುರ್ ಅಂತ ಇಲ್ಲೆಲ್ಲ ಕುಯ್ಯೋದು. ಸಂಜೆ ಹೋದಾಗ ನೀರ್ ಹಾಕೊಂಡ್ರೆ ಮೈಗೆ ಚುರ್ ಅಂದ್ಬಿಡೋದು. ಆಮೇಲೆ ಆ ಬಿಸಿಲಲ್ಲಿ ನಾವು ಕೆಲಸ ಮಾಡ್ತಿದ್ರೆ ಎಲ್ಲೆಲ್ಲಿ ಬೇವ್ರು ಬರ್ತದೆ ಅಂತಾನೆ ಗೊತ್ತಾಯ್ತಿರ್ಲಿಲ್ಲ. ಅಂದ್ರೆ ಆಮೇಲೆ ನನ್ಗೆ ಏನ್ ಮಾಡಿದ್ರು, ನಾನು PUC ಆಯ್ತು. ಯಾಕೆ ನಾನು ಸ್ಟೋರಿ ಹೇಳ್ತಾ ಇದ್ದೀನಿ ಅಂದ್ರೆ ನಿಮ್ ಗ್ರಾಮೀಣ ಪ್ರದೇಶದಿಂದ ಬಂದವ್ರಿಗೆ ನಿಮ್ಗೂ ಇದು ಆಗಿರುತ್ತೆ. ಹಂಗನ್ಬಿಟ್ಟು ನೀವು ಬೇಡ ನನ್ಗೆ ಓದೋದು ಅಂತ ಅಂದ್ರೆ ಮುಗೀತು ನಿಮ್ ಕತೆ ಅಲ್ಲಿಗೆ. ಇಮ್ರಾನ್ ಖಾನ್, ರಾಯಲ್ಸ್ ಕನ್ನಡ, ಚಿಂತಾಮಣಿ. ರಾಜ್ಯ ಸರ್ಕಾರದ ಶಾಶ್ವತ ನಿವಾಸಿ ಪ್ರಮಾಣ ಪತ್ರ ವಿಚಾರದ ಕುರಿತು ಕೋಲಾರದಲ್ಲಿ ಮಾಜಿ ಸಂಸದ ಎಸ್ ಮುನಿಸ್ವಾಮಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ, ಹೊರಗಿನಿಂದ ಬಂದವರಿಗೆ ಶಾಶ್ವತ ನಿವಾಸಿ ಪ್ರಮಾಣ ಪತ್ರ ನೀಡಲು ಮುಂದಾಗಿರುವುದು ಸರಿಯಲ್ಲ ಎಂದು ವಿರೋಧ ವ್ಯಕ್ತಪಡಿಸಿದ್ದಾರೆ. 2002ರಲ್ಲಿ ನೀವು ಈ ದೇಶದವರೇ ಆದರೆ, ಈ ದೇಶದಲ್ಲಿ ಯಾವುದೇ ಮೂಲೆಯಲ್ಲಿ ಇರಲಿ ಪರವಾಗಿಲ್ಲ, ಈ ದೇಶದವರೇ ಆದರೆ 2002ರಲ್ಲಿ ನಿಮ್ದು ಓಟಿಲ್ಲ ಅದನ್ನು ರಾಜ್ಯ ಸರ್ಕಾರದ ಶಾಶ್ವತ ನಿವಾಸಿ ಪ್ರಮಾಣ ಪತ್ರ ವಿಚಾರದ ಕುರಿತು ಕೋಲಾರದಲ್ಲಿ ಮಾಜಿ ಸಂಸದ ಎಸ್ ಮುನಿಸ್ವಾಮಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ, ಹೊರಗಿನಿಂದ ಬಂದವರಿಗೆ ಶಾಶ್ವತ ನಿವಾಸಿ ಪ್ರಮಾಣ ಪತ್ರ ನೀಡಲು ಮುಂದಾಗಿರುವುದು ಸರಿಯಲ್ಲ ಎಂದು ವಿರೋಧ ವ್ಯಕ್ತಪಡಿಸಿದ್ದಾರೆ. ಅಲ್ಲದೆ ಈ ವಿಚಾರದಲ್ಲಿ ಕೇಂದ್ರ ಸರ್ಕಾರ ಮಧ್ಯಪ್ರವೇಶ ಮಾಡಬೇಕೆಂದು ಒತ್ತಾಯಿಸಿದ್ದು, ಕೇಂದ್ರ ಗೃಹ ಸಚಿವರಿಗೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಅವರು ಪತ್ರ ಬರೆದಿದ್ದು, ಹೊರಗಿನಿಂದ ಬಂದವರಿಗೆ ಶಾಶ್ವತ ನಿವಾಸಿ ಪ್ರಮಾಣ ಪತ್ರ ಕೊಡಲು ಮುಂದಾಗಿರುವುದು ಸರಿಯಲ್ಲ ಎಂದು ಪತ್ರದಲ್ಲಿ ವಿವರಿಸಿದ್ದಾರೆ ಎಂದು ಹೇಳಿದ್ದಾರೆ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಬಾಂಗ್ಲಾದೇಶದಿಂದ ವಲಸೆ ಬಂದವರಿದ್ದಾರೆ. ವಲಸೆ ಬಂದವರನ್ನು ಜಮೀರ್ ಅಹಮದ್ ಬಸ್ಗಳಲ್ಲಿ ತುಂಬಿಸಿಕೊಂಡು ಹೋಗಿದ್ದಾರೆ. ಮಹದೇವಪುರದಲ್ಲಿ ಸುಮಾರು 25,000 ಮಂದಿ ಅಕ್ರಮ ವಲಸಿಗರಿದ್ದಾರೆಂಬ ಮಾಹಿತಿ ಇದೆ. ಈಗ ರಾಜ್ಯ ಕಾಂಗ್ರೆಸ್ ಸರ್ಕಾರ ಅಕ್ರಮ ವಲಸಿಗರಿಗೂ ಶಾಶ್ವತ ನಿವಾಸ ಪ್ರಮಾಣ ಪತ್ರ ಕೊಡಲು ಮುಂದಾಗಿದೆ. ಈ ವಿಚಾರದಲ್ಲಿ ಸಿಎಂ DK ಶಿವಕುಮಾರ್, ಸಿದ್ದರಾಮಯ್ಯ ಅವರ ನಿರ್ಧಾರ ತಪ್ಪಾಗಿದೆ ಎಂದರು. ವೋಟ್ ಬ್ಯಾಂಕ್ ಆಗಿ ಶಾಶ್ವತ ನಿವಾಸಿ ಪ್ರಮಾಣ ಪತ್ರ ಕೊಡುತ್ತಿರುವುದು ತಪ್ಪಾಗಿದೆ. ಕಾಂಗ್ರೆಸ್ ಸರ್ಕಾರ ಕರ್ನಾಟಕವನ್ನು ಪಾಕಿಸ್ತಾನ ಮಾಡಲು ಹೊರಟಿದೆ.
ಈ ದೇಶದ ಸುರಕ್ಷತೆ ಭದ್ರತೆ ದೃಷ್ಟಿಯಿಂದ ಯಾವುದೇ ಸೌಲಭ್ಯಗಳನ್ನು ಕೊಟ್ಟರೆ ಈ ದೇಶದ ನಿವಾಸಿಗಳಿಗೆ ಮಾತ್ರ ಕೊಡಬೇಕು. ಗೃಹ ಸಚಿವ ಪ್ರಿಯಾಂಕಾ ಖರ್ಗೆ ಅವರು ಕಾಮಿಡಿ ಪೀಸ್ ಆಗಿದ್ದಾರೆ. ಯಾವುದೇ ಕಾರಣಕ್ಕೂ ಅಕ್ರಮ ವಲಸಿಗರಿಗೆ ಶಾಶ್ವತ ನಿವಾಸ ಪ್ರಮಾಣ ಪತ್ರ ಕೊಡಬಾರದು. ಈ ಸಂಬಂಧ ಬಿಜೆಪಿಯಿಂದ ಉಗ್ರ ಹೋರಾಟ ಮಾಡುವುದಾಗಿ ಕೋಲಾರದಲ್ಲಿ ಮಾಜಿ ಸಂಸದ ಎಸ್ ಮುನಿಸ್ವಾಮಿ ಹೇಳಿದರು. ಯಾವ ದೇಶದಲ್ಲಿರ್ತಕ್ಕಂಥವ್ರು ಬಂದ್ರೆ ರೆಸಿಡೆನ್ಸಿಯಲ್ ಸರ್ಟಿಫಿಕೇಟ್ ಕೊಡ್ಬೇಕಂತ ಹೇಳಿ ಈ ರಾಜ್ಯದಲ್ಲಿ ನಮ್ಮ ಬೆಂಗಳೂರಲ್ಲಿ ಇರ್ತಕ್ಕಂಥವರೇ ಇವತ್ತು ತಮಿಳುನಾಡಲ್ಲಿ ಏನೇನು ಸ್ಕೀಮ್ ಕೊಡ್ತಾ ಇದ್ದಾರೆ ಅಂತ ಹೇಳಿ ನಾನು ಇಲ್ಲಿ ಟೆಂಪ್ರವರಿ ಇದ್ದೀನಿ, ನಾನು ಅಲ್ಲೇ ಹೋಗ್ತೀನಿ ಅದರ ಲೆಕ್ಕಾಚಾರ ಅವ್ರು ಡಿಸೈಡ್ ಮಾಡಿದ್ದಾರೆ. ಇಲ್ಲಪ್ಪ ನಾವಿಲ್ಲಿ ಕೆಲಸದ ಮೇಲೆ ಬಂದಿದ್ರಿ, ಬಾಡಿಗೆ ಮನೇಲಿ ಇದ್ದೀರಿ, ಒಂದೆರಡು ದಿನ ಇಲ್ಲಿ ಇರ್ತೀರಿ, ನನ್ನ ಓಟ್ ನನ್ನ ರಾಜ್ಯದಲ್ಲಿ ಉಳ್ಕೊಳ್ಳಿ ಅಂತೇಳಿ ಅವ್ರು ಡಿಸೈಡ್ ಮಾಡ್ಕೊಂಡಂತ ಸಂದರ್ಭದಲ್ಲಿ ನೀವು ಬಾಂಗ್ಲಾದೇಶವ್ರನ್ನ, ಪಾಕಿಸ್ತಾನದವ್ರನ್ನ, ಇನ್ನೊಬ್ರು ಮತ್ತೊಬ್ರು ಇಲ್ಲಿ ಏನು ಅಕ್ರಮ ವಲಸಿಗರಿದ್ದಾರೆ ಅವರಿಗೆ ನೀವು ಶಾಶ್ವತ ನಿವಾಸ ಕೊಡೋದಕ್ಕೆ ನೀವು ಹೋಗ್ತಾ ಇದ್ದೀರಲ್ಲ, ಇಲ್ಲಿ ರಾಜ್ಯ ಈ ಭಾರತ ದೇಶದಲ್ಲಿ ಇರ್ತಕ್ಕಂಥವ್ರು ನೀವೇನು ಸಪರೇಟ್ ಆಗಿ ನೀವೇನು ಇಂಡಿಪೆಂಡೆಂಟ್ ಆಗಿ ಈ ದೇಶದಲ್ಲಿ ಏನಿಲ್ಲ. ಹಾಗಿರ್ತಕ್ಕಂಥ ಸಂದರ್ಭದಲ್ಲಿ ಈ ದೇಶದಲ್ಲಿ ರಾಷ್ಟ್ರಪತಿಗಳಿದ್ದಾರೆ, ಪ್ರಧಾನಮಂತ್ರಿ ಇದ್ದಾರೆ, ಗೃಹ ಸಚಿವರು ಇದ್ದಾರೆ, ಎಲ್ಲ ರಕ್ಷಣಾ ಸಚಿವರು ಇದ್ದಾರೆ. ಈ ದೇಶದ ಸುರಕ್ಷತೆ ದೃಷ್ಟಿಯಿಂದ, ಈ ದೇಶದ ಭದ್ರತೆ ದೃಷ್ಟಿಯಿಂದ, ನಮ್ಮ ಮಕ್ಕಳ ಫ್ಯೂಚರ್, ನಮ್ಮ ಫ್ಯೂಚರ್ಗೋಸ್ಕರ ಈ ದೇಶದಲ್ಲಿ ಏನು ಸವಲತ್ತುಗಳು ಕೊಡಬೇಕು ಅದು ದೇಶದವ್ರಿಗೆ ಕೊಡಬೇಕು ಅನ್ನೋ ಬೇರೆಯವ್ರು ಕೊಡ್ಕೂಡ್ದು ಅಂತ ಹೇಳಿ ಕೇಂದ್ರ ಸರ್ಕಾರ ಸನ್ಮಾನ್ಯ ಅಮಿತ್ ಶಾ ಅವರು ಈ ರಾಜ್ಯ ಸರ್ಕಾರ ತಗೊಂಡಿರ್ತಕ್ಕಂಥ ನಿರ್ಧಾರನ ತಡಿಬೇಕು. ಇದನ್ನ ಪರಿಶೀಲನೆ ಮಾಡಿ ತನ್ನಂತ ಕೇಂದ್ರದಿಂದ ಅಧಿಕಾರಿಗಳನ್ನ ಹಾಕಿ ಏನ್ ಮಾಡ್ಬೇಕು ಅಂತ ಹೇಳಿ ಮುಂದಿನ ನಿರ್ಧಾರ ತಗೋಬೇಕು ಅಂತ ಹೇಳಿ ಈಗ ಕೇಂದ್ರ ಸಚಿವರಾದಂತಹ ಶೋಭಾ ಕರಂದ್ಲಾಜೆ ಅವರು ಇವತ್ತು ಕೇಂದ್ರ ಸಚಿವರು ಪತ್ರ ಬರೆದಿದ್ದಾರೆ. ಅದಕ್ಕೋಸ್ಕರ ನಾವು ರಾಜ್ಯದ ಡಿ ಕೆ ಶಿವಕುಮಾರ್ ಅವರಾಗಲಿ, ಸಿದ್ದರಾಮಯ್ಯ ಅವರಾಗಲಿ, ಪ್ರಿಯಾಂಕ್ ಖರ್ಗೆ ಅವರಾಗಲಿ ಅವ್ರಿಗೆಲ್ಲ ಹೇಳೋದಿಷ್ಟೇ, ಪ್ರಿಯಾಂಕ್ ಖರ್ಗೆ ಅವರೇ ನೀವು ಏನು ಮಾತಾಡ್ತಾ ಇದ್ರಿ, ಏನು ಕೆಲಸ ಮಾಡ್ತಾ ಇದ್ರಿ, ನಿಮ್ಮ ಕಾನ್ಸ್ಟಿಟ್ಯೂಷನ್ ಏನು ನಡೀತಾ ಇದೆ, ಏನು ಎತ್ತ ಅಂತೇಳಿ ಎಲ್ಲ ರಾಜ್ಯದಲ್ಲಿ ಎಲ್ಲರೂ ಗೊತ್ತು. ಹುಚ್ಚ ವೆಂಕಟ್ ಅಂತ ಹೇಳ್ಬಿಟ್ಟು ಹೇಳಿ ನಾವೇನು ಪ್ರದೀಪ್ ಈಶ್ವರ್ಗೆ ಹೆಸರಿಟ್ಟಿದ್ದೀರಿ ಸೆಕೆಂಡ್ ಅಂತೇಳಿ ಈಗ ನೋಡ್ತಾ ಇದ್ದಾರೆ, ಕಾಮಿಡಿ ಪೀಸ್ ಹಾಕೊಂಡಿದ್ದಾರೆ ಪ್ರಿಯಾಂಕ್ ಖರ್ಗೆ ಅವರು. ಆಗಿರ್ತಕ್ಕಂಥ ಸಂದರ್ಭದಲ್ಲಿ ದಯವಿಟ್ಟು ನೀವು ಚುನಾವಣೆಯಲ್ಲಿ ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥವ್ರನ್ನ ಬೇರೆ ನಮ್ಮ ದೇಶದಲ್ಲಿ ಇರ್ತಕ್ಕಂಥವ್ರು ಬಂದಿರ್ತಕ್ಕಂಥವ್ರು ಸೂಕ್ತವಾದಂಥ ದಾಖಲಾತಿಗಳು ಇಸ್ಕೊಂಡು ನೀವು ಯಾರ ಕಾಲದ ನಿವಾಸ ಪತ್ರ ಅವ್ರಿಗೆ ಇರ್ತೀರೋದನ್ನು ಕೊಡಿ, ನಮ್ದೇನು ಅಭ್ಯಂತರ ಇಲ್ಲ ದಾಖಲಾತಿ ಇಸ್ಕೊಂಡು. ಆದರೆ ಅಕ್ರಮ ವಲಸಿಗರು ಯಾರಿದ್ದಾರೆ ಈ ದೇಶದಿಂದ ಬೇರೆ ಕಡೆಯಿಂದ ಬಂದಿರತಕ್ಕಂಥವ್ರು ಅಂತವ್ರು ಕೊಟ್ರೆ ಇದು ಸರಿ ಇರಲ್ಲ. ಗುಡಿಬಂಡೆ ತಾಲೂಕಿನ ಸೋಮನಹಳ್ಳಿಯಲ್ಲಿ ಮುಸ್ಲಿಂ ಸಮುದಾಯದ ಮೊಹರಂ ಹಬ್ಬವನ್ನ ಭಾವೈಕ್ಯತೆಯ ಸಂಕೇತವಾಗಿ ಶ್ರದ್ಧಾ ಭಕ್ತಿಯಿಂದ ಆಚರಿಸಲಾಯಿತು. ಧರ್ಮದ ಹೆಸರಿನಲ್ಲಿ ಸಮಾಜ ವಿಭಜಿಸುವ ಪ್ರಯತ್ನಗಳು ನಡೆಯುತ್ತಿರುವ ಈ ಸಂದರ್ಭದಲ್ಲಿ ಸೋಮನಹಳ್ಳಿಯ ಹಿಂದೂ ಮತ್ತು ಮುಸ್ಲಿಂ ಸಮುದಾಯದವರು ಒಂದಾಗಿ ಹಬ್ಬವನ್ನ ಆಚರಿಸಿದರು. ಗುಡಿಬಂಡೆ ತಾಲೂಕಿನ ಸೋಮನಹಳ್ಳಿಯಲ್ಲಿ ಮುಸ್ಲಿಂ ಸಮುದಾಯದ ಮೊಹರಂ ಹಬ್ಬವನ್ನು ಭಾವೈಕ್ಯತೆಯ ಸಂಕೇತವಾಗಿ ಶ್ರದ್ಧಾ ಭಕ್ತಿಯಿಂದ ಆಚರಿಸಲಾಯಿತು. ಧರ್ಮದ ಹೆಸರಿನಲ್ಲಿ ಸಮಾಜ ವಿಭಜಿಸುವ ಪ್ರಯತ್ನಗಳು ನಡೆಯುತ್ತಿರುವ ಈ ಸಂದರ್ಭದಲ್ಲಿ ಸೋಮನಹಳ್ಳಿಯ ಹಿಂದೂ ಮತ್ತು ಮುಸ್ಲಿಂ ಸಮುದಾಯದವರು ಒಂದಾಗಿ ಹಬ್ಬವನ್ನು ಆಚರಿಸಿದರು. ಗ್ರಾಮದ ಉಭಯ ಸಮುದಾಯದವರು ಒಂದಾಗಿ ಅಲಂಕಾರಗೊಂಡಿದ್ದ ಪೀರುಗಳನ್ನು ಭಕ್ತಿಯಿಂದ ಹೊತ್ತು ಮೆರವಣಿಗೆ ನಡೆಸಿದರು. ಪರಸ್ಪರ ಶುಭಾಶಯಗಳನ್ನು ವಿನಿಮಯ ಮಾಡಿಕೊಂಡರು. ಹಬ್ಬದ ಅಂಗವಾಗಿ ಗ್ರಾಮದ ಪ್ರಮುಖ ರಸ್ತೆಗಳಲ್ಲಿ ನಡೆದ ಭವ್ಯ ಮೆರವಣಿಗೆಯಲ್ಲಿ ತಮಟೆ ಸದ್ದಿಗೆ ಯುವಕರು, ಹಿರಿಯರು ಉತ್ಸಾಹದಿಂದ ನೃತ್ಯ ಮಾಡಿದರು. ಭಾವೈಕ್ಯತೆಯ ಘೋಷಣೆಗಳ ನಡುವೆ ನಡೆದ ಮೆರವಣಿಗೆ ಹಾಗೂ ರಾತ್ರಿ ಬೆಂಕಿ ಹಾಕಿ ಸಂಭ್ರಮಿಸಿದ ದೃಶ್ಯವು ಹಬ್ಬದ ವಿಶೇಷ ಆಕರ್ಷಣೆ, ಸಾರ್ವಜನಿಕರ ಗಮನ ಸೆಳೆಯಿತು. ಗ್ರಾಮದ ವಿಶೇಷತೆ ಎಂದರೆ ಹಿಂದೂ ಮತ್ತು ಮುಸ್ಲಿಂ ಸಮುದಾಯದವರು ಯಾವುದೇ ಭೇದ ಭಾವವಿಲ್ಲದೆ ಒಂದೇ ಕುಟುಂಬದ ಸದಸ್ಯರಂತೆ ಹಬ್ಬದ ಎಲ್ಲ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡು ಪರಸ್ಪರ ಸಹಕಾರ ನೀಡಿದ ಗ್ರಾಮಸ್ಥರ ಈ ನಡೆ ಕೋಮು ಸೌಹಾರ್ದ, ಸಹೋದರತೆ ಮತ್ತು ಸಾಮಾಜಿಕ ಐಕ್ಯತೆಯ ಉತ್ತಮ ಉದಾಹರಣೆಯಾಗಿ ಎಲ್ಲರ ಪ್ರಶಂಸೆಗೆ ಪಾತ್ರವಾಯಿತು. ಮಹೇಶ್, ರಾಯಲ್ಸ್ ಕನ್ನಡ, ಗುಡಿಬಂಡೆ. ಚಿಂತಾಮಣಿ ತಾಲೂಕಿನ ಮುಂಗಾನಹಳ್ಳಿ ಹೋಬಳಿಯ ಕದಡನಮರಿ ಗ್ರಾಮದಲ್ಲಿ ಶ್ರೀ ಗಂಗಮ್ಮ ದೇವಿ ಪ್ರತಿಷ್ಠಾಪನೆ ಹಾಗೂ ಮೆರವಣಿಗೆ ಮಹೋತ್ಸವ ಅದ್ದೂರಿಯಾಗಿ ನೆರವೇರಿತು. ಚಿಂತಾಮಣಿ ತಾಲೂಕಿನ
ತಾಲೂಕಿನ ಮುಂಗಾನಹಳ್ಳಿ ಹೋಬಳಿಯ ಕಡದನಮರಿ ಗ್ರಾಮದಲ್ಲಿ ಶ್ರೀ ಗಂಗಮ್ಮ ದೇವಿ ಪ್ರತಿಷ್ಠಾಪನೆ ಹಾಗೂ ಮೆರವಣಿಗೆ ಮಹೋತ್ಸವ ಅದ್ದೂರಿಯಾಗಿ ನೆರವೇರಿತು. ಧಾರ್ಮಿಕ ಕಾರ್ಯಕ್ರಮದ ಅಂಗವಾಗಿ ಗ್ರಾಮದಲ್ಲಿ ಹಬ್ಬದ ವಾತಾವರಣ ಸೃಷ್ಟಿಯಾಗಿತ್ತು. ನೂರಾರು ಮಹಿಳೆಯರು ಸಾಂಪ್ರದಾಯಿಕ ಉಡುಪಿನಲ್ಲಿ ತಲೆಯ ಮೇಲೆ ಕಳಸ ಹಾಗೂ ಮಡಿಕೆಗಳನ್ನು ಹೊತ್ತು ಸಾಗಿದ ದೃಶ್ಯ ವೈಭವಯುತವಾಗಿತ್ತು. ಮಂಗಳವಾದ್ಯಗಳು, ಡೋಲು ಮತ್ತು ಟಮಟೆ ವಾದ್ಯಗಳ ಧ್ವನಿಗೆ ಯುವಕರು ಹಾಗೂ ಭಕ್ತಾದಿಗಳು ಹೆಜ್ಜೆ ಹಾಕುತ್ತಾ ಮೆರವಣಿಗೆಯಲ್ಲಿ ಸಾಗಿದರು. ಗ್ರಾಮದ ಪ್ರಮುಖ ರಸ್ತೆಗಳಲ್ಲಿ ದೇವಿಯ ಭವ್ಯ ಮೆರವಣಿಗೆ ಸಾಗಿದ ನಂತರ ದೇವಸ್ಥಾನದಲ್ಲಿ ವಿಶೇಷ ಪೂಜಾ ಕಾರ್ಯಕ್ರಮಗಳು ಜರುಗಿದವು. ಅರ್ಚಕರು ಶಾಸ್ತ್ರೋಕ್ತವಾಗಿ ಮಂತ್ರಘೋಷಗಳೊಂದಿಗೆ ಶ್ರೀ ಗಂಗಮ್ಮ ದೇವಿಯ ಪ್ರತಿಷ್ಠಾಪನಾ ಕಾರ್ಯವನ್ನು ನೆರವೇರಿಸಿದರು. ಈ ಸಂದರ್ಭದಲ್ಲಿ ಭಕ್ತರು ದೇವಿಗೆ ಕರ್ಪೂರದ ಆರತಿ ಬೆಳಗಿ ಧೂಪ ಹಾಕಿ ಭಕ್ತಿ ಭಾವದಿಂದ ಪ್ರಾರ್ಥನೆ ಸಲ್ಲಿಸಿದರು. ಈ ಧಾರ್ಮಿಕ ಮಹೋತ್ಸವದಲ್ಲಿ ಆಲ್ ಇಂಡಿಯಾ ಬಹುಜನ ಸಮಾಜ ಪಾರ್ಟಿ ರಾಜ್ಯಾಧ್ಯಕ್ಷ ಮಾರಸಂದ್ರ ಮುನಿಯಪ್ಪ ಭಾಗವಹಿಸಿ ಮಾತನಾಡಿದವರು, ಶಿಕ್ಷಣದ ಮಹತ್ವ ಅರಿಯಬೇಕು. ಪ್ರತಿಯೊಬ್ಬ ಪೋಷಕರು ತಮ್ಮ ಮಕ್ಕಳಿಗೆ ಉತ್ತಮ ಶಿಕ್ಷಣ ಕೊಡಿಸಬೇಕು ಎಂದರು. ಹಾಗಾಗಿ ಎಸ್ಟಿನಲ್ಲಿ 100 ಜಾತಿ ಇದೆ, ಎಸ್ಟಿನಲ್ಲಿ 50 ಇದೆ, ಹಿಂದುಳಿದಲ್ಲಿ ಸುಮಾರು 400-500 ಜಾತಿಗಳಿದೆ. ಈ ಜಾತಿಯನ್ನು ಹುಟ್ಟಾಕಿದ್ದು ಯಾರಪ್ಪ ಅಂದ್ರೆ ಬ್ರಾಹ್ಮಣರು. ಈ ಜಾತಿಯನ್ನು ಹುಟ್ಟಾಕಿದ್ದು ಯಾರಪ್ಪ ಅಂದ್ರೆ 10 ವರ್ಷದಿಂದ ಬ್ರಾಹ್ಮಣರು. ಅದಕ್ಕಿಂತ ಮುಂದೆ ಜಾತಿ ಇರಲಿಲ್ಲ, ಧರ್ಮನೇ ಇರಲಿಲ್ಲ. ಇದ್ದಕ್ಕೆಲ್ಲ ಕಂಪ್ಯೂಟರ್ ಬುದ್ಧಿಸ್ಟ್ ಮಾತ್ರ ಇದ್ದಿತ್ತು. ನಾವೆಲ್ಲ ಬೇಸಿಕಲ್ ಬುದ್ಧಿಸ್ಟ್ ನಾವು. ಹಾಗಾಗಿ ನಮ್ಮ ರಾಜರು ಈ ದೇಶವನ್ನೆಲ್ಲ, ದೇಶ ಖಂಡವನ್ನ 400 ವರ್ಷಗಳ ಕಾಲ ಅಧಿಕಾರ ಮಾಡಿದ್ದಾರೆ. ಅಶೋಕ ಚಕ್ರವರ್ತಿ ನಮ್ಮ ಪೂರ್ವಿಕರು, ಗೌತಮ ಬುದ್ಧ ನಮ್ಮ ಪೂರ್ವಿಕರು, ಮೌರ್ಯರು ನಮ್ಮ ಪೂರ್ವಿಕರು. ಅವರ ಒಟ್ಟು 400 ವರ್ಷಗಳ ಕಾಲ ಏಕ ಖಂಡವನ್ನು ಆಳಿದ್ದಾರೆ. ನಮ್ಮ ಕೊನೆಯ ರಾಜ ಮೋಸ ಮಾಡಿದ ತಲೆಮಾರು ಸೋತರು. ಅವಾಗ 2000 ವರ್ಷಗಳ ಇದ್ದಂತ ದರಿದ್ರವನ್ನೆಲ್ಲ ಮತ್ತೆ 6,000 ಜಾತಿ 1 ಲಕ್ಷ ಜಾತಿಯನ್ನು ಮಾಡಿದ್ರು. ಆ ಪ್ರದರ್ಶನ ಆಧಾರದ ಮೇಲೆ ನಾವು ಬದುಕಂತ ಪರಿಸ್ಥಿತಿ ಬಂತು. ಹಾಗಾಗಿ ಪರಂಪರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೋರಾಟ ಮಾಡಿ ನಮಗೆ ಸಂವಿಧಾನ ಮಾಡಿಕೊಟ್ಟಿದ್ದಾರೆ. ಆ ಸಂವಿಧಾನ ಹೇಳ್ತದೆ, ಈ ದೇಶದಲ್ಲಿರ್ತಕ್ಕಂಥ ಎಲ್ಲ ಜನರು, ಈ ಜಿಲ್ಲಾದಲ್ಲಿರ್ತಕ್ಕಂಥ ಕೋಲಾರ ಇರ್ಬೋದು, ಚಿಕ್ಕಬಳ್ಳಾಪುರ ಇರ್ಬೋದು, ಚಿಕ್ಕಮಗಳೂರು ಇರ್ಬೋದು, ಪ್ರತಿಯೊಬ್ಬರು ಕೂಡ ವಿದ್ಯಾಭ್ಯಾಸ ಕೊಡಬೇಕು, ಓದಿ ಮೇಲೆ ಗೌರ್ಮೆಂಟ್ ಕೆಲಸ ಕೊಡಬೇಕು, ಸ್ಟೇಟ್ ಬೆಲೆ ಕೊಡಬೇಕು, ಗ್ರಾಮ ಪ್ರದೇಶಗಳಲ್ಲಿ ಗುರು ಕೊಟ್ಟು ಬೇರೆಯವರಿಗೆ ಮಾಡಿಕೊಡ್ಬೇಕು, ಜಾತೀಯತೆ ಇರಬಾರ್ದು ಅಂತ ಹೇಳಿ ಅಂಬೇಡ್ಕರ್ ಅವರು 10 ವರ್ಷಗಳೆಲ್ಲ ಮುಗಿಬೇಕಂತ ಸಂವಿಧಾನ ಮಾಡಿಕೊಟ್ಟಿದ್ದಾರೆ. ಇಮ್ರಾನ್ ಖಾನ್, ರಾಯಲ್ಸ್ ಕನ್ನಡ, ಚಿಂತಾಮಣಿ. ಇದೀಗ ಸಣ್ಣದೊಂದು ವಿರಾಮ. ವಿರಾಮದ ನಂತರ ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ ಮುಂದುವರಿಯುತ್ತದೆ. ಶ್ರೀ ಸರೋವರ್ ರೆಸಾರ್ಟ್ ಹುಟ್ಟುಹಬ್ಬ, ನಿಶ್ಚಿತಾರ್ಥ, ಬೀಗರ ಊಟ, ಕಾರ್ಯಕ್ರಮ ಯಾವುದೇ ಇರಲಿ, ನಿಮ್ಮ ಸಂಭ್ರಮ ಶ್ರೀ ಸರೋವರ್ ರೆಸಾರ್ಟ್ನಲ್ಲಿರಲಿ. ಸುಂದರ ವಾತಾವರಣ, ಸುವಿಶಾಲ ಮೈದಾನ, ಕಾರ್ಯಕ್ರಮ ವೇದಿಕೆ ಎಲ್ಲವೂ ನಿಮಗಾಗಿ. ಆಕರ್ಷಕ ಬಾಡಿಗೆ, ಸಮಾಧಾನದ ಸೇವೆ. ಕೆಂಪೇಗೌಡ ವಿಮಾನ ನಿಲ್ದಾಣದಿಂದ ಕೇವಲ 30 ಕಿಲೋಮೀಟರ್ ಅಂತರದಲ್ಲಿ. ದಿನ್ನೆಹೊಸಹಳ್ಳಿಯಿಂದ ಈಶಾಗೆ ಹೋಗುವ ಮುಖ್ಯ ರಸ್ತೆಯಲ್ಲಿ ಸಿದ್ಧವಾಗಿದೆ ಶ್ರೀ ಸರೋವರ್ ರೆಸಾರ್ಟ್. ಈಶಾ ದೇವಾಲಯದಿಂದ ಕೂಗಳತೆ ದೂರ, ರಂಗಧಾಮ ಕೆರೆಯಿಂದ ಕೆಲವೇ ಅಡಿಗಳ ಅಂತರ. ಲೇಕ್ ವ್ಯೂ, ಹಿಲ್ ವ್ಯೂ ಎಲ್ಲವೂ ಲಭ್ಯವಿರುವ ಏಕೈಕ ರೆಸಾರ್ಟ್ ಶ್ರೀ ಸರೋವರ್. ಎಲ್ಲ ಎಸಿ ಕೊಠಡಿಗಳು, ಸ್ಟಾರ್ ಹೋಟೆಲ್ ಸೌಲಭ್ಯಗಳು. ಮತ್ತೇಕೆ ತಡ, ಕೂಡಲೇ ಬುಕ್ ಮಾಡಲು ಸಂಪರ್ಕಿಸಿ. ಶ್ರೀ ಸರೋವರ್ ರೆಸಾರ್ಟ್, ಈಶಾ ಮುಖ್ಯ ರಸ್ತೆ, ಈಶಾ ದೇವಾಲಯದ ಸಮೀಪ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9555610553. ಮತ್ತೊಂದು ಸಂಖ್ಯೆ 8904562827. ವಿರಾಮದ ನಂತರ ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ಗೆ ಮತ್ತೆ ಸ್ವಾಗತ. ದೇವನಹಳ್ಳಿ ತಾಲೂಕಿನ ವಿಶ್ವನಾಥಪುರದ ಕರ್ನಾಟಕ ಪಬ್ಲಿಕ್ ಶಾಲೆಯಲ್ಲಿ 2005-6ನೇ ಸಾಲಿನ ಹಳೆ ವಿದ್ಯಾರ್ಥಿಗಳಿಂದ ಗುರುಗಳನ್ನ ಸ್ಮರಿಸಿ ಗೌರವಿಸುವ ಉದ್ದೇಶದಿಂದ ಗುರುವಂದನ ಹಾಗೂ ಸ್ನೇಹ ಸಮ್ಮಿಲನ ಕಾರ್ಯಕ್ರಮವನ್ನ ಆಯೋಜಿಸಲಾಗಿತ್ತು. ಹಲವು ವರ್ಷಗಳ ಬಳಿಕ ಒಂದೇ ವೇದಿಕೆಯಲ್ಲಿ ಒಂದಾದ ಹಳೆ ವಿದ್ಯಾರ್ಥಿಗಳು ತಮ್ಮ ಶಿಕ್ಷಣದ ಭದ್ರ ಅಡಿಪಾಯ ಹಾಕಿದ ಗುರುಗಳನ್ನ ಸನ್ಮಾನಿಸಿ ಕೃತಜ್ಞತೆ ಸಲ್ಲಿಸಿದರು. ದೇವನಹಳ್ಳಿ ತಾಲೂಕಿನ ವಿಶ್ವನಾಥಪುರದ ಕರ್ನಾಟಕ ಪಬ್ಲಿಕ್ ಶಾಲೆಯಲ್ಲಿ 2005-6ನೇ ಸಾಲಿನ ಹಳೆ ವಿದ್ಯಾರ್ಥಿಗಳಿಂದ ಗುರುಗಳನ್ನು ಸ್ಮರಿಸಿ ಗೌರವಿಸುವ ಉದ್ದೇಶದಿಂದ ಗುರುವಂದನ ಹಾಗೂ ಸ್ನೇಹ ಸಮ್ಮಿಲನ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಹಲವು ವರ್ಷಗಳ ಬಳಿಕ ಒಂದೇ ವೇದಿಕೆಯಲ್ಲಿ ಒಂದಾದ ಹಳೆ ವಿದ್ಯಾರ್ಥಿಗಳು ತಮ್ಮ ಶಿಕ್ಷಣದ ಭದ್ರ ಅಡಿಪಾಯ ಹಾಕಿದ ಗುರುಗಳನ್ನು ಸನ್ಮಾನಿಸಿ ಕೃತಜ್ಞತೆ ಸಲ್ಲಿಸಿದರು.
ಕಾರ್ಯಕ್ರಮದಲ್ಲಿ ಶಾಲೆಯಲ್ಲಿ ಸೇವೆ ಸಲ್ಲಿಸಿದ್ದ ಶಿಕ್ಷಕರಿಗೆ ಶಾಲು ಹೊದಿಸಿ ಫಲಪುಷ್ಪ ನೀಡಿ ಗೌರವಿಸಲಾಯಿತು. ತಮ್ಮ ಬದುಕಿನ ದಿಕ್ಕನ್ನು ತೋರಿಸಿದ ಶಿಕ್ಷಕರಿಗೆ ಗೌರವ ಸಲ್ಲಿಸುವ ಅವಕಾಶ ಸಿಕ್ಕಿದ್ದು ಜೀವನದ ಅವಿಸ್ಮರಣೀಯ ಕ್ಷಣವಾಗಿದೆ ಎಂದು ಹಳೆ ವಿದ್ಯಾರ್ಥಿಗಳು ಸಂತಸ ವ್ಯಕ್ತಪಡಿಸಿದರು. ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳ ಮನಮೋಹಕ ಭರತನಾಟ್ಯ ಸಭಿಕರ ಮೆಚ್ಚುಗೆಗೆ ಪಾತ್ರವಾದವು. ಹಳೆ ವಿದ್ಯಾರ್ಥಿಗಳು ತಮ್ಮ ಶಾಲಾ ದಿನಗಳ ಸಿಹಿ ನೆನಪುಗಳನ್ನು ಮೆಲುಕು ಹಾಕುತ್ತಾ ಬಾಲ್ಯದ ಸ್ನೇಹ, ಶಿಕ್ಷಕರ ಮಾರ್ಗದರ್ಶನ, ಶಾಲೆಯ ಅನುಭವಗಳು ಹಾಗೂ ಜೀವನದ ಪಯಣದಲ್ಲಿ ಕಲಿತ ಮೌಲ್ಯಗಳನ್ನು ಹಂಚಿಕೊಂಡರು. ಹಲವು ವರ್ಷಗಳ ಬಳಿಕ ಸಹಪಾಠಿಗಳು ಮತ್ತು ಶಿಕ್ಷಕರನ್ನು ಭೇಟಿಯಾದ ಸಂತಸ ಎಲ್ಲರ ಮುಖದಲ್ಲೂ ಮೂಡಿತ್ತು. ಗುರು ಶಿಷ್ಯರ ಬಾಂಧವ್ಯವನ್ನು ಮತ್ತಷ್ಟು ಗಟ್ಟಿಗೊಳಿಸಿದ ಈ ಕಾರ್ಯಕ್ರಮವು ನೆನಪುಗಳು, ಆತ್ಮೀಯತೆ ಮತ್ತು ಕೃತಜ್ಞತೆಯ ಸಂಗಮವಾಗಿ ಯಶಸ್ವಿಯಾಗಿ ನೆರವೇರಿತು. ದೇವನಹಳ್ಳಿ DHL ಫಂಕ್ಷನ್ ಹಾಲ್ನಲ್ಲಿ ಸಿದ್ಧಾರ್ಥ ಚಾರಿಟಬಲ್ ಟ್ರಸ್ಟ್ನಿಂದ 2025-26ನೇ ಸಾಲಿನ SSLC ಹಾಗೂ ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಸಮಾರಂಭ ಅದ್ದೂರಿಯಾಗಿ ನಡೆಯಿತು. ದೇವನಹಳ್ಳಿ DHL ಫಂಕ್ಷನ್ ಹಾಲ್ನಲ್ಲಿ ಸಿದ್ಧಾರ್ಥ ಚಾರಿಟಬಲ್ ಟ್ರಸ್ಟ್ನಿಂದ 2025-26ನೇ ಸಾಲಿನ SSLC ಹಾಗೂ ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಸಮಾರಂಭ ಅದ್ದೂರಿಯಾಗಿ ನಡೆಯಿತು. ಕಾರ್ಯಕ್ರಮವನ್ನು ರಾಜ್ಯ ಕೊಳಚೆ ನಿರ್ಮೂಲನಾ ಮಂಡಳಿ ಅಧ್ಯಕ್ಷ ಪ್ರಸಾದ್ ಅಬ್ಬಯ್ಯ ಉದ್ಘಾಟಿಸಿ ಮಾತನಾಡಿ, ಶಿಕ್ಷಣವೇ ಸಮಾಜ ಪರಿವರ್ತನೆಯ ಪ್ರಮುಖ ಸಾಧನವಾಗಿದೆ. ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಗುರುತಿಸಿ ಗೌರವಿಸುವ ಕಾರ್ಯದಿಂದ ಅವರಿಗೆ ಮತ್ತಷ್ಟು ಉತ್ತೇಜನ ದೊರೆಯುತ್ತದೆ. ಇಂತಹ ಸಮಾಜಮುಖಿ ಕಾರ್ಯಕ್ರಮಗಳು ವಿದ್ಯಾರ್ಥಿಗಳಲ್ಲಿ ಆತ್ಮವಿಶ್ವಾಸ ಬೆಳೆಸಿ ಉನ್ನತ ಸಾಧನೆಗೆ ಪ್ರೇರಣೆ ನೀಡುತ್ತವೆ ಎಂದರು. ಇವೆಲ್ಲ ಆದ್ಮೇಲೆ ನಾನು ಎಷ್ಟು ಕಷ್ಟದಲ್ಲಿ ಬಂದಿದ್ದೀನಿ, ನಮ್ಮ ಸಮಾಜದಲ್ಲೂ ಕೂಡ ಅಷ್ಟೇ ಮೇಲೆತ್ತುವಂತ ಪ್ರಯತ್ನ ನಾನು ಮಾಡ್ತೀನಿ ಅಂತೇಳಿ ಇವತ್ತು ನೀವು ಕೂಡ ಪ್ರಮಾಣ ಮಾಡಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಋಣ ತೀರಿಸ್ತೀನಿ ಅಂತೇಳಿ ನೀವೆಲ್ಲ ಇವತ್ತು ಪ್ರಮಾಣ ಮಾಡಬೇಕು. ಆ ನಿಟ್ಟಿನಲ್ಲಿ ಇವತ್ತು ಬಹಳ ಅದ್ಭುತವಾದಂತಹ ಕೆಲಸ ಸಿದ್ಧಾರ್ಥ ಚಾರಿಟಬಲ್ ಟ್ರಸ್ಟ್ ಇಂದ ನಡೀತಾ ಇದೆ. ಬರೇ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಕೊಡುವಂಥದ್ದು ಅಷ್ಟೇ ಆಗ್ಬಾರ್ದು, ಜೊತೆಗೆ ನಿಮ್ಮ ಒಂದು ಶಿಕ್ಷಣ ಸಂಸ್ಥೆನೂ ಉಂಟಾಗಬೇಕು. ಇಲ್ಲಿ ಸಾವಿರಾರು ಮಕ್ಕಳಿಗೆ ಶಿಕ್ಷಣದ ದಾರಿ ಎಳೆಯುವಂತಹ ಕೆಲಸ ನಿಮ್ಮ ಟ್ರಸ್ಟ್ ಇಂದ ಆಗ್ಬೇಕು. ನಿಮ್ಮಿಂದ ಕೂಡ ಒಂದು ಕೋಆಪರೇಟಿವ್ ಕ್ರೆಡಿಟ್ ಸೊಸೈಟಿ ಕೂಡ ಆಗ್ಬೇಕು. ಮಾಜಿ ಶಾಸಕ LN ನಾರಾಯಣಸ್ವಾಮಿ ಮಾತನಾಡಿ, ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳ ಪ್ರತಿಭೆಗೆ ಪ್ರೋತ್ಸಾಹ ನೀಡುವುದು ಪ್ರತಿಯೊಬ್ಬರ ಜವಾಬ್ದಾರಿಯಾಗಿದೆ. ಕಠಿಣ ಪರಿಶ್ರಮ ಮತ್ತು ಶಿಸ್ತು ಯಶಸ್ಸಿನ ಮೂಲ ಮಂತ್ರವಾಗಿದ್ದು, ವಿದ್ಯಾರ್ಥಿಗಳು ಉನ್ನತ ಗುರಿಯನ್ನು ಹೊಂದಿ ಸಮಾಜಕ್ಕೆ ಮಾದರಿಯಾಗಬೇಕು ಎಂದು ಕರೆ ನೀಡಿದರು. ಈ ಸಂದರ್ಭದಲ್ಲಿ 2025-26ನೇ ಸಾಲಿನ SSLC ಹಾಗೂ ದ್ವಿತೀಯ PUC ಪರೀಕ್ಷೆಯಲ್ಲಿ ಉತ್ತಮ ಸಾಧನೆ ಮಾಡಿದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಗೌರವಿಸಲಾಯಿತು. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್. ಅನಧಿಕೃತವಾಗಿ ನಿರ್ಮಿಸಿ ಸಾವಿರಾರು ರೂಪಾಯಿ ಬಾಡಿಗೆ ವಸೂಲಿ ಮಾಡುತ್ತಿದ್ದವರಿಗೆ ಶಾಕ್. ಚಿಂತಾಮಣಿಯಲ್ಲಿ ಅನಧಿಕೃತ ಅಂಗಡಿ ಮಳಿಗೆಗಳು ನೆಲಸಮ. ನಗರಸಭೆ ಕಾರ್ಯಾಚರಣೆಯಲ್ಲಿ 12 ಅಂಗಡಿಗಳಿಗೆ ನುಗ್ಗಿದ JCB. ಚಿಕ್ಕಬಳ್ಳಾಪುರದ ಜೈನ್ ಮಿಷನ್ ಆಸ್ಪತ್ರೆಯಲ್ಲಿ ಆಯುರ್ವೇದ ಆಸ್ಪತ್ರೆ ಉದ್ಘಾಟನೆ. ಆಯುರ್ವೇದ ಆಸ್ಪತ್ರೆಗೆ ಚಾಲನೆ ನೀಡಿದ ಜೈನ್ ಆಸ್ಪತ್ರೆ ಆಡಳಿತ ಮಂಡಳಿ. ಆಲೋಪತಿ ಚಿಕಿತ್ಸೆ ಜೊತೆಗೆ ಆಯುರ್ವೇದ ಚಿಕಿತ್ಸೆಯೂ ಲಭ್ಯ. ಕತರ್ನ ಕಳ್ಳನ ಹೆಡೆಮುರಿ ಕಟ್ಟಿದ ಮಾಲೂರು ಪೊಲೀಸರು. ಆರೋಪಿಯಿಂದ ಬರೋಬ್ಬರಿ 17 ಲಕ್ಷ ಮೌಲ್ಯದ ಚಿನ್ನ ವಶ. ಇಂದಿನ ವಾರ್ತಾ ಪ್ರಸಾರ ಇಲ್ಲಿಗೆ ಮುಕ್ತಾಯವಾಯಿತು. ನಮಸ್ಕಾರ.